ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಾವು ಸದ್ಗುರು ಫೌಂಡೇಶನ್ ವತಿಯಿಂದ ಸ್ತ್ರೀತ್ವ 2021 ಕಾರ್ಯಕ್ರಮ ಈಗ ಕಳೆದ 5 ದಿನಗಳಿಂದ ನಡೆಸ್ತಾ ಇದ್ದೀವಿ. ಇವತ್ತು 5ನೇ ದಿನ. ನಮ್ಮೊಂದಿಗೆ ಇವತ್ತು ಕಾನೂನಿನ ಅರಿವು ಮೂಡಿಸ್ಲಿಕ್ಕೆ ಬಂದಿದ್ದಾರೆ ಡಾಕ್ಟರ್ ಅನಲಾ ಅವರು. ನಮಸ್ತೆ ಮೇಡಮ್. ನಮಸ್ತೆ. ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲರೂ ಬಹುಶಃ ಈ ವಾಕ್ಯ ಕೇಳಿರ್ತೀವಿ, ಬೇರೆ ಬೇರೆ ಸಂದರ್ಭದಲ್ಲೂ ಕೇಳಿರ್ತೀವಿ. ಈಗ ಈ ವಾಕ್ಯ ಹೇಳೋ ಅರ್ಥ ಅಥವಾ ಅವಶ್ಯಕತೆ ಯಾಕಿದೆ ಅಂದರೆ, ನಮ್ಮ ಸಮಾಜ ಬಹಳ ಉದಾತ್ತವಾದಂಥ ಒಂದು ಆಶಯನ ಹೊಂದ್ಕೊಂಡು ಬಂದಿದೆ. ಆದರೆ ಕಾಲಾಂತರವಾಗಿ ಅದು ಸಾಕಷ್ಟು ಹಂತವಾಗಿ ಬದಲಾಗ್ತಾ ಬರ್ತಾ ಇರೋದನ್ನ ನಾವು ಗಮನಿಸಿದ್ದೀವಿ. ಇವತ್ತು ಏನಾಗಿದೆ ಅಂದರೆ, ಈ ಹೆಣ್ಣಿನ ಸಹನೆ ಅಥವಾ ಹೆಣ್ಣು ಒಂದು ಸಹನೆಯ ಪ್ರತೀಕ, ತಾನು ಕ್ಷಮೆಯ ಧರಿತ್ರಿ ಅಥವಾ ಈ ರೀತಿ ಎಲ್ಲ ಹೆಣ್ಣನ್ನು ರೂಪಿಸಿ ಬಿಂಬಿಸಿರೋದ್ರಿಂದ ಅದೇ ಅವಳ ಒಂದು ಸುರಕ್ಷತೆಗಿರಬಹುದು ಅಥವಾ ಅವಳ ಒಂದು ಶೋಷಣೆಗಿರಬಹುದು, ಅದೇ ಮುಳುವಾಗಿದೆ ಅಂತಂದರೆ ಆಶ್ಚರ್ಯ ಆಗೋದಿಲ್ಲ. ಅದ್ರ ಜೊತೆಗೆ ಒಂದಷ್ಟು ಮಾಹಿತಿಯ ಕೊರತೆ ಅಥವಾ ಮಾಹಿತಿಯ ಅಭಾವ ಅಂತ ಅನ್ಕೋಬಹುದು. ಮತ್ತೆ ತಾನು 4 ಗೋಡೆಯೊಳಗೆ ಮಾತ್ರ ಇರಕ್ಕೆ ಸೀಮಿತ ಅಂತ ಒಂದು ಕೀಳರಿಮೆ ಇರಬಹುದು. ಈ ಎಲ್ಲ ಯೋಚನೆಗಳಿಂದ ಹೆಣ್ಣು ಸಾಕಷ್ಟು ಶೋಷಣೆಗೆ ಒಳಗಾಗ್ತಾ ಇದ್ದಾಳೆ. ಅದೆಲ್ಲ ಪರಿಹರಿಸೋಕ್ಕೋಸ್ಕರ ಸಾಕಷ್ಟು ಕಾನೂನುಗಳು ಬಂದಿದೆ ಅನ್ನೋದು ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ನಾವೆಲ್ಲ ಇದರ ಒಂದು ಅರಿವು ಮೂಡಿಸ್ಕೋಬೇಕಾಗಿದೆ. ಅವಶ್ಯಕತೆ ಬಿದ್ದಾಗ ಅಥವಾ ಬೆಂಕಿ ಬಿದ್ದಾಗ ಮಾತ್ರ ಬಾವಿ ತೋಡದ್ವಿ ಅಂತಂದ್ರೆ ಸಾಕಾಗೋದಿಲ್ಲ. ಅದಕ್ಕೆ ಮುಂಚೆನೆ ನಮ್ಮ ತಯಾರಿ ಇರಬೇಕು. ಆ ರೀತಿ ಸಮಸ್ಯೆ ಬಂದಾಗ ನಾವು ಯಾರನ್ನೋ ಹುಡ್ಕೊಂಡು ಹೋಗ್ತೀವಿ ಅಥವಾ ಎಲ್ಲಿ ಹೋಗ್ಬೇಕು ಅನ್ನೋದು ನಮ್ಗೊಂದು ಮಾಹಿತಿ ಇರಬೇಕಾಗತ್ತೆ. ಸೊ ಇದನ್ನ ನಮ್ಗೆ ಇವತ್ತು ತಿಳಿಸ್ಕೊಡ್ಲಿದ್ದಾರೆ ಡಾಕ್ಟರ್ ಅನಲಾ ಅವರು. ಡಾಕ್ಟರ್ ಅನಲಾ ಅವರು ಸಂಪೂರ್ಣ ವಕೀಲ ಕುಟುಂಬದಿಂದ ಬಂದಿರೋರು. ಅವರ ತಂದೆ ಕೃಷ್ಣಪ್ಪ ಅವರು ವಕೀಲರು. ಅವರ ಪತಿ ಭರತ್ ಬೆಳ್ಳಿಯಪ್ಪ ಅವರು ವಕೀಲರು. ಮತ್ತೆ ಅವರ ಮಗ ಸತ ಈಗ ವಕೀಲ ಅಭ್ಯಾಸ ಮಾಡ್ತಾ ಇದ್ದಾರೆ, LLB ಓದ್ತಾ ಇದ್ದಾರೆ 2ನೇ ವರ್ಷದಲ್ಲಿ. ಇವರ ಒಂದು ಎಜುಕೇಶನ್ ಆಗಿರೋದು LLB ಶ್ರೀ ಮಂಜುನಾಥೇಶ್ವರ ಲಾ ಕಾಲೇಜ್ ಮಂಗಳೂರಲ್ಲಿ, LLM ಮಾನಸ ಗಂಗೋತ್ರಿ ಮೈಸೂರಿನಿಂದ, PhD ಡೊಮೆಸ್ಟಿಕ್ ವೈಲೆನ್ಸ್ ವಿಚಾರದಲ್ಲಿ ಶಂಕರಘಟ್ಟದ ಕುವೆಂಪು ಯೂನಿವರ್ಸಿಟಿಯಿಂದ ಮಾಡ್ಕೊಂಡಿದ್ದಾರೆ. ಇದೆಲ್ಲದರ ಜೊತೆಗೆ MBA ಪದವೀಧರೆ ಸತ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಬಗ್ಗೆ ಮೇಡಮ್ MBA ಸತ ಮಾಡಿದ್ದಾರೆ. ಇವತ್ತು ನಮ್ಮೊಂದಿಗೆ ಮೇಡಮ್ ಇರೋದು ನಮಗೆ ಖಂಡಿತ ಬಹಳ ಖುಷಿ ಕೊಡುವಂತ ವಿಚಾರ. ಸಾಕಷ್ಟು ಮಾಹಿತಿ ನಮಗೆ ಇವತ್ತು ಸಿಗುತ್ತೆ ಅನ್ನೋದು ನಾವು ತುಂಬಾ ನಿಮ್ಮಿಂದ ಅಪೇಕ್ಷೆಗಳು ಇಟ್ಕೊಂಡಿದ್ದೀವಿ ಮೇಡಮ್. ಅಕಾಡೆಮಿಕ್ ಎಕ್ಸಲೆನ್ಸ್ ಅಂತ ನಾವು ನೋಡ್ತಾ ಹೋದ್ರೆ ಅಂತಾರಾಷ್ಟ್ರೀಯ ಅಂದರೆ ಇಂಟರ್ನ್ಯಾಷನಲ್ ಸೆಮಿನಾರ್ಸ್ ಇರ್ಬೋದು, ನ್ಯಾಷನಲ್ ಸೆಮಿನಾರ್ಸ್ ಇರ್ಬೋದು, ಸ್ಟೇಟ್ ಲೆವೆಲ್ ಸೆಮಿನಾರ್ಸ್ ಇರ್ಬೋದು, ಎಲ್ಲ ಕಡೆ ಮೇಡಮ್ ಸಾಕಷ್ಟು ಪ್ರೆಸೆಂಟೇಷನ್ಸ್, ರಿಸರ್ಚ್ ಪೇಪರ್ಸ್ ಪ್ರೆಸೆಂಟೇಷನ್ ಮಾಡಿದ್ದಾರೆ. ಹಾಗಾಗಿ ಅದೇ ಥರ ಆ ಥರ ಸೆಮಿನಾರ್ಸ್ನ ಆಯೋಜನೆ ಸತ ಮಾಡಿದ್ದಾರೆ ಅವರು. ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಶಾಲಾ ಕಾಲೇಜ್ ಇರಬಹುದು ಅಥವಾ JC ರೋಟರಿ ಅಂತ ಸಂಸ್ಥೆಗಳಿರಬಹುದು, ಕಾನೂನು ಅರಿವಿನ ಕಾರ್ಯಕ್ರಮ ಮಾಡಿದ್ದಾರೆ. ವುಮೆನ್ ಅಂಡ್ ಲಾ, ಪ್ರೈವಸಿ ರೈಟ್ಸ್ ಅಂಡ್ ಫ್ಯಾಮಿಲಿ ಲಾ ಬಗ್ಗೆ ಇವರು ಸಾಕಷ್ಟು ಜನರಿಗೆ ಒಂದು ಅರಿವನ್ನ ಮೂಡಿಸಿದ್ದಾರೆ. ಲೋಕಲ್ ಚಾನೆಲ್ಸ್ ಅಲ್ಲೂ ಇವರ ಕಾರ್ಯಕ್ರಮಗಳು ಬಂದಿದೆ. ಭದ್ರಾವತಿಯ ಆಲ್ ಇಂಡಿಯಾ ರೇಡಿಯೋಯಿಂದನೂ ಇವರ ಈ ವುಮೆನ್ ಲಾ ಮತ್ತೆ ಪ್ರೈವಸಿ ರೈಟ್ಸ್ ಬಗ್ಗೆ ಸಾಕಷ್ಟು ಕಾರ್ಯಕ್ರಮಗಳನ್ನ ಅವರು ನಡೆಸ್ಕೊಟ್ಟಿದ್ದಾರೆ. ನಾನಾ NGOಗಳ ಮತ್ತೆ ನಾನಾ ಸೊಸೈಟಿಗಳಲ್ಲಿ ಲೋಕಲ್ ಮತ್ತೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಇವರು ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಹಾಲಿ ಬೋರ್ಡ್ ಆಫ್ ಎಕ್ಸಾಮಿನೇಷನ್ ಕುವೆಂಪು ಯೂನಿವರ್ಸಿಟಿಯ ಚೇರ್ಪರ್ಸನ್ ಆಗಿದ್ದಾರೆ. ಮತ್ತೆ ಮೆಂಬರ್ ಆಗಿರುವಂತದ್ದು ಬೋರ್ಡ್ ಆಫ್ ಸ್ಟಡೀಸ್ ಕರ್ನಾಟಕ ಸ್ಟೇಟ್ ಲಾ ಅಂಡ್ ಕುವೆಂಪು ಯೂನಿವರ್ಸಿಟಿ. ಈ 2 ಸಂಸ್ಥೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಬಹಳ ಸಂತೋಷ ಮೇಡಮ್. ನಮಸ್ತೆ. ತಮಗೆ ಮತ್ತೊಮ್ಮೆ ಸ್ವಾಗತ. ಎಲ್ಲರಿಗೂ ಗೊತ್ತಿರೋ ಹಾಗೆ ನ್ಯಾಯಾಲಯ ಅಥವಾ ಲಾ ಅಂತ ನಮಗೆ ಕೋರ್ಟಿನ ಒಂದು ಚಿತ್ರಣ ಬರುತ್ತೆ. ಕೋರ್ಟಿನ ಚಿತ್ರಣ ಬಂದ ತಕ್ಷಣ ನಮ್ಮ ಕಣ್ಮುಂದೆ ಬರೋ ಅಂಥದ್ದು ಒಂದು ಹೆಣ್ಣು ತಕ್ಕಡಿಯನ್ನು ಇಟ್ಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿದ್ದಾಳೆ. ನಾನಾ ಜನ ಅದಕ್ಕೆ ಬೇರೆ ಬೇರೆ ನಾವು ಅರ್ಥೈಸ್ಕೊಂಡಿರ್ತೀವಿ. ನಮ್ಮ ಯೋಚನೆ ಏನು ಅಂದರೆ, ಹೆಣ್ಣು ಬಹುಶಃ ತುಂಬ ನಿಷ್ಪಕ್ಷಪಾತಿ ಇರಬಹುದು. ಒಬ್ಬ ತಾಯಿ ಹೇಗೆ ತನ್ನ ಮಕ್ಕಳ ನಡುವೆ ತಾರತಮ್ಯ ಮಾಡೋದಿಲ್ಲ, ಆ ಥರ ಹೆಣ್ಣಿನ ಒಂದು ಸ್ವರೂಪ ಅಂತ ನಾವು ಅನ್ಕೋಬಹುದು. ಅಥವಾ ಯಾವುದೇ ರೀತಿಯಾದಂತಹ ಒಂದು ಸಮಾಜದಲ್ಲಿ ಅಸಮತೋಲನ ಆಯಿತು ಅಂತಂದ್ರೆ
ಆ ಬ್ಯಾಲೆನ್ಸ್ನ ವಾಪಸ್ ತರಲಿಕ್ಕೆ ಹೆಣ್ಣು ಅಷ್ಟು ಸಾಮರ್ಥ್ಯ ಹೊಂದಿದಾಳೆ ಅಂತ ನಾವು ಅರ್ಥ ಮಾಡ್ಕೊತೀವಿ. ಆಕ್ಚುಲಿ ಆ ಎಂಬ್ಲಮಿನ ಅರ್ಥ ಏನು ಅಂತ ನಿಮ್ಮಿಂದ ತಿಳ್ಕೊಂಡ್ರೆ ಇನ್ನು ನಮಗೆ ಬಹುಶಃ ಪ್ರಿಸೈಸ್ ಇನ್ಫಾರ್ಮೇಶನ್ ಸಿಗುತ್ತೆ ಅಂತ ಅನ್ಕೊಂತೀನಿ. ಶೋರ್. ಥ್ಯಾಂಕ್ ಯು ಫಾರ್ ಯರ್ ಇಂಟ್ರಡಕ್ಷನ್. ಹಾಗೆ ಮೊದಲಿಗೆ ನಾನು ಈ ಸದ್ಗುರು ಚಿಕಿತ್ಸಾಲಯದಿಂದ ಸ್ತ್ರೀತ್ವ ಅಂತ ಏನೋ ಒಂದು ವಾರದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ, ಅದಕ್ಕೆ ನಿಮ್ಮೆಲ್ಲರಿಗೂ ಶುಭ ಕಾಮನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಯಾಕೆಂತಂದ್ರೆ ನಾವು ಬರೀ 8ನೇ ತಾರೀಕು ಮಾತ್ರ ಏನೋ ವಿಮೆನ್ಸ್ ಡೇ ಅಂತ ಹೇಳ್ಕೊಂಡು ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ವಿ. ಆದರೆ ಈಗ ಒಂದು ವಾರದಲ್ಲಿ ಎಲ್ಲ ರಂಗದಲ್ಲೂ ಕೂಡ ಮಹಿಳೆಯರು ಯಾರಿದ್ದಾರೆ, ಸೊ ಆ ಕ್ಷೇತ್ರಗಳನ್ನು ಆಯ್ಕೆ ಮಾಡಿಕೊಂಡು ಬಹಳಷ್ಟು ಮಾಹಿತಿಯನ್ನು ಜನರಿಗೆ ಕೊಡೋದು ಇಲ್ಲಿ ಬಹಳ ತುಂಬ ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಯಾಕೆಂದರೆ ಜನಸಾಮಾನ್ಯರಿಗೆ ಕಾನೂನು ಅವಶ್ಯಕತೆ ಇದೆ. ಸೊ ಈ ಕಾನೂನು ಅಂತ ಬಂದಾಗ ಸೀರಿಯಸ್ಲಿ ನಾವೇನು ಮಾಡ್ತೀವಿ, ಪುಸ್ತಕಗಳನ್ನು ಓದ್ಕೊಂಡು ಕಾನೂನುಗಳನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅದೇ ನೀವು ಒಂದು ಅಭ್ಯಾಸ ಮಾಡ್ಕೊಳ್ಳೋಕೆ ಹೋದಾಗ ಕಾನೂನನ್ನು ನೀವು ಅಷ್ಟು ಸೀರಿಯಸ್ನೆಸ್ಸಲ್ಲಿ ಓದಿ ತಿಳ್ಕೊಳ್ಳೋದು ಬೇರೆ. ಆದರೆ ಜನರಿಗೆ ಏನು ಬೇಕಾಗತ್ತೆ ಸಹಜವಾಗಿ, ಅದರಲ್ಲೂ ಮಹಿಳೆಯರಿಗೂ ಇಲ್ಲಿ ನಾವು ಮಾತಾಡ್ತಾ ಇರೋದ್ರಿಂದ ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಕಾನೂನು ಅಥವಾ ಅವರ ಒಂದು ಏನು ನಾವು ಹೇಳ್ಬೋದು ಸಂರಕ್ಷಣೆಗೋಸ್ಕರ ಅಥವಾ ಅವರ ಒಂದು ಸ್ಥಾನವನ್ನು ಏನು ಪ್ರೊಟೆಕ್ಟ್ ಮಾಡೋಕ್ಕೋಸ್ಕರವಾಗಿ, ಸೊ ಅಥವಾ ಅವರ ಡಿಗ್ನಿಟಿಯನ್ನು ಮೇಂಟೈನ್ ಮಾಡೋಕ್ಕೋಸ್ಕರ, ಸೊ ಈ ಥರ ಏನು ಕಾನೂನುಗಳು ಬೇಕಾಗತ್ತೆ, ಸೊ ಅವುಗಳನ್ನು ನಾವು ಇಲ್ಲಿ ಪೂರ್ತಿ ಅಲ್ಲದಿದ್ರೂ ಕೂಡ ಜನಸಾಮಾನ್ಯರಿಗೆ ಏನು ಬೇಕಾಗತ್ತೆ ಅಷ್ಟರ ಒಂದು ಮಾಹಿತಿಯನ್ನು ನಾವು ತಿಳ್ಕೊಳ್ಬೋದು. ನೀವು ಹೇಳಿದ ಹಾಗೇನೆ ಈಗ ಮಹಿಳೆ ಅಂತ ಹೇಳಿದ ತಕ್ಷಣ ಅಫ್ಕೋರ್ಸ್ ಶಿ ಈಸ್ ಎ ಸಿಂಬಲ್ ಆಫ್ ಫೇರ್ನೆಸ್ ಅಂತ ನಾವು ಹೇಳ್ತೀವಿ. ಸೊ ಇಲ್ಲೂ ಕೂಡ ಈಗ ಏನು ನಾವು ನ್ಯಾಯಾಲಯಕ್ಕೆ ಹೋದ ತಕ್ಷಣ ಆ ತಕ್ಕಡಿಯನ್ನ ನೀವು ನೋಡ್ತೀವಿ, ಆ ತಕ್ಕಡಿಯಲ್ಲಿ ಮಹಿಳೆಯ ಚಿತ್ರವನ್ನೇ ಕಾಣ್ತೀವಿ. ನ್ಯಾಯ ದೇವತೆ ಅಂತ ನಾವು ಅಲ್ಲಿ ಗುರುತಿಸ್ತೀವಿ, ನ್ಯಾಯ ದೇಗುಲದಲ್ಲಿ ನ್ಯಾಯ ದೇವತೆ ಅಂತ. ಸೊ ಆ ದೇವತೆಯನ್ನ ಯಾಕೆ ಹೋಲಿಸಿದೀವಿ, ಒಬ್ಬ ಮಹಿಳೆಯನ್ನ ನಾವಲ್ಲಿ ಯಾಕೆ ನ್ಯಾಯಾಲಯದಲ್ಲಿ ಸಿಂಬಲ್ ಆಗಿ ತಗೊಂಡಿದೀವಿ, ಅಂಡ್ ಕಣ್ಣು ಕೂಡ ಅಲ್ಲಿ ಕಟ್ಟಿದೀವಿ ಯಾಕೆ ಅಂತಂದ್ರೆ ಇಲ್ಲಿ ಸಿಂಬಾಲಿಕ್ ಆಗಿ ಶಿ ಇಸ್ ರೆಪ್ರೆಸೆಂಟಿಂಗ್ ಜಸ್ಟಿಸ್. ಅಲ್ಲಿ ಜಸ್ಟಿಸ್ ಅನ್ನ ಅವರು ರೆಪ್ರೆಸೆಂಟ್ ಮಾಡುವಾಗ ಕಣ್ಣಿಗೆ ನಾವು ಬಟ್ಟೆ ಕಟ್ಟಿರೋದು ಯಾತಕ್ಕೆ, ಫೇರ್ ಜಸ್ಟಿಸ್ ಅಂತ. ಇಲ್ಲಿ ಮುಖ್ಯವಾಗಿ ಫೇರ್ ಅಂತಂದ್ರೆ ನಾನು ಯಾರನ್ನೇ ಒಂದು ಸಬ್ಜೆಕ್ಟಿವ್ ಆಗಿ ನೋಡಬಾರ್ದು, ಅವನು ಯಾರು, ಅವರು ಯಾವ ಜಾತಿಗೆ ಸೇರಿದವರು, ಅಥವಾ ಅವ್ರ ಹತ್ರ ಹಣ ಎಷ್ಟಿದೆ, ಅವರು ಯಾವ ರಿಲಿಜನ್ ಇಂದ ಬಂದಿದ್ದಾರೆ, ಸೊ ಇದು ಯಾವುದು ನನಗೆ ಅಲ್ಲಿ ಗಣನೆಗೆ ಬರಬಾರ್ದು. ಸೊ ನನ್ನ ಉದ್ದೇಶ ಏನಿದೆ ನ್ಯಾಯದಾನವನ್ನು ಮಾಡುವಾಗ ಆಬ್ಜೆಕ್ಟಿವ್ ಆಗಿರ್ಬೇಕು ಅಂತ. ಆಬ್ಜೆಕ್ಟಿವ್ ಅಂತಂದ್ರೆ ಅಲ್ಲಿ ಏನಿದೆ, ವಿಷಯ ಏನ್ ಬಂದಿದೆ, ಇಲ್ಲಿ ಏನು ಆಗ್ಬೇಕಾಗಿದೆ, ತೀರ್ಮಾನ ಏನಾಗಬೇಕಾಗಿದೆ, ಉದ್ದೇಶ ಏನಿದೆ, ಸೊ ಅಷ್ಟನ್ನ ಮಾತ್ರ ಮನಗಂಡು ನಾನು ಅಲ್ಲಿ ನ್ಯಾಯವನ್ನ ತೀರ್ಪು ಕೊಡಬೇಕು ಅನ್ನೋದು. ಸೊ ಅಲ್ಲಿ ಲೇಡಿ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ನಾವು ಇದು ಇಂಗ್ಲೆಂಡ್ ಇಂದ ನಾವು ತಗೊಳ್ತಕ್ಕಂಥ ನಮ್ಮ ಸಿಸ್ಟಮ್ ಏನಿದೆ, ಸೊ ಇದನ್ನು ನಾವು ಆಂಗ್ಲೋ ಸ್ಯಾಕ್ಸನ್ ಕಾನೂನಿನ ಮೇಲೆ ಆಧಾರ ಮಾಡ್ಕೊಂಡಿರೋದು ಅಂತ ನಾವು ಹೇಳ್ತೀವಿ. ಏನೇ ಕಾನೂನುಗಳನ್ನು ನಾವಿಲ್ಲಿ ನಮ್ಮ ಇಂಡಿಯನ್ ಲಾದಲ್ಲಿ, ಸೊ ಹಾಗಾಗಿ ಅಲ್ಲಿ ಹೆಚ್ಚಿನ ಕಾನೂನುಗಳನ್ನ ನಾವು ಅಲ್ಲಿನ ಒಂದು ಏನು ವ್ಯವಸ್ಥೆಗೆ ಮುಂಚೆ ಹೇಗಿತ್ತು ಅದನ್ನ ಇಲ್ಲಿ ನಾವು ಅನುಕರಣೆ ಮಾಡ್ಕೊಂಡಿದ್ದೀವಿ. ಅಂಡ್ ಅನುಕರಣೆ ಮಾಡ್ಕೊಂಡಿದೀವಿ ಅಂತಂದ್ರೆ ಆಸ್ ಇಟ್ ಈಸ್ ಅದು ಹಾಗೆ ಇಲ್ಲ, ನಮ್ಮ ದೇಶದ ಪರಿಸ್ಥಿತಿಗೆ ಬದಲಾವಣೆ ಹೇಗ್ ಬೇಕೋ ಅದನ್ನ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಸೊ ಹಾಗಿದ್ದಾಗ ನ್ಯಾಯ ದೇವತೆ ಅಂತ ಬಂದಾಗ ಅಲ್ಲಿ ಥೀಮಸ್ ಅಂತ ಹೇಳ್ತೀವಿ, ಲಾ ದೇವತೆ ಏನಿದೆ, ಸೊ ಅದನ್ನ ಇಲ್ಲಿ ಸಿಂಬಾಲಿಕ್ ಆಗಿ ಹೇಳ್ತೀವಿ ಹೊರತು ಅದು ಎಲ್ಲಾ ಕಡೆನೂ ಆ ದೇವತೆಯನ್ನು ಇಟ್ಟುಕೊಂಡೇನೆ ನ್ಯಾಯದಾನ ಮಾಡ್ಬೇಕು ಅಂತ ಏನಿಲ್ಲ. ಇಟ್ಸ್ ಓನ್ಲಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಷ್ಟೇ. ಈಗ ನೀವು ಹೇಳ್ತಾ ಹೋದ್ರಿ ಅಂದ್ರೆ ಸಾಕಷ್ಟು ಆಂಗ್ಲೋ ಇದ್ರ ಮೇಲೆ ತಗೊಂಡಿರೋದು ನಾವು ಅಂತ. ಡೈರೆಕ್ಟ್ಲಿ ವಿ ಕ್ಯಾನ್ ಸ್ಟಾರ್ಟ್ ಅವೇ ಅಂತ ಅನ್ಕೊಂತೀನಿ. ಈಗ ಈ ಥರದ್ದೆಲ್ಲ ಶುರುವಾಯಿತು, ಲಾಸ್ ಎಲ್ಲ ಬಂತು, ಅದೆಲ್ಲ ಆಗಕ್ಕೆ ಮುಂಚೆ ಹಿಂದೆನೂ ಪ್ರಾಚೀನ ಕಾಲದಲ್ಲೂ ಒಂದು ವ್ಯವಸ್ಥೆ ಇತ್ತು, ಆವಾಗಲೂ ಜನಾಂಗಗಳಿತ್ತು, ಸಿವಿಲೈಸೇಷನ್ ಇತ್ತು. ಅವಾಗಿನ ಪದ್ಧತಿ ಹೇಗಿತ್ತು ಅಂತ ನಾವು ಅಲ್ಲಿಂದಾನೇ ಶುರು ಮಾಡಿದ್ರೆ ಬಹುಶಃ ಇವತ್ತಿಗೆ ನಾವು ಅದನ್ನ ರಿಲೇಟ್ ಮಾಡ್ಕೊಳ್ಳೋಕೆ ಹೌ ಫಾರ್ ವಿ ಹ್ಯಾವ್ ಕಮ್ ಅಂತ ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗಬಹುದು. ಸೊ ನಾವು ಏನು ಮಹಿಳೆಗೆ ಒಂದು ಸ್ಥಾನವನ್ನ ಹಿಂದೆ ಅಂದ್ರೆ ಪ್ರಾಚೀನ ಯುಗದಲ್ಲಿ ಅಥವಾ ಪ್ರಾಚೀನ ಭಾರತದಲ್ಲಿ ನಾವೇನ್ ನೋಡ್ತಾ ಇದ್ವಿ ಅಂದ್ರೆ ಇನ್ನೂ ಕೂಡ ಯಾವುದೇ ಕಾನೂನುಗಳಿಲ್ಲ, ಕಟ್ಟಳೆಗಳಿಲ್ಲ, ಅಥವಾ ಒಂದು ದಾಖಲೆ ಅಂತ ಇಲ್ಲ. ಸೊ ಅವಳಿಗೆ ಏನು ಹಕ್ಕಿದೆ, ಅಥವಾ ಅವಳಿಗೆ ಯಾವ ರೀತಿ ಸಂರಕ್ಷಣೆ ಕೊಡಬೇಕು, ಅಥವಾ ಅವಳಿಗೆ ಏನಾದಾಗ ಏನ್ ಪರಿಹಾರ ಕೊಡಬೇಕು ಅಂತ ಹೇಳಲಿಕ್ಕೆ ಯಾವುದೇ ತರಹದ ಒಂದು ಕಾನೂನಿನ ಚೌಕಟ್ಟು ಇಲ್ಲದ ಒಂದು ಪರಿಸ್ಥಿತಿಯಲ್ಲಿ ಅವಳ ಸ್ಥಾನ ಹೇಗಿದ್ದಿರ್ಬೋದು ಅನ್ನೋದು ನಮ್ಗೆ ಯಾವತ್ತೂ ಕೂಡ ಒಂದು ಪ್ರಶ್ನೆ ಆಗಿ ಬರುತ್ತೆ. ಯಾಕೆಂತಂದ್ರೆ ಈಗ ನಾವು ಕಾನೂನಿದ್ದು ಇಷ್ಟು ವ್ಯವಸ್ಥೆ ಈ ತರ ಇದ್ದಾಗ
ಕಾನೂನು ಇಲ್ಲದ ಪಕ್ಷದಲ್ಲಿ ಹೇಗಿದ್ದಿರಬಹುದು ಅಂತ. ಖಂಡಿತ. ಆದ್ರೆ ನಾವು ಅದನ್ನ ನೋಡ್ತಾ ಹೋದ್ರೆ ಪ್ರಾಚೀನ ಭಾರತದಲ್ಲಿ ನಾವು ಅದನ್ನ ವೇದಿಕ್ ಪೀರಿಯಡ್ ನಿಂದ ಹೇಳ್ತಾ ಬರ್ತೀವಿ, ವೇದಗಳ ಕಾಲದಲ್ಲಿ. ಸೊ ಆ ವೇದಗಳ ಕಾಲದಲ್ಲಿ ಬಂದಾಗ ಆ ಎಲ್ಲ ಬೇರೆ ಬೇರೆ ವೇದಗಳ ಯುಗದಲ್ಲಿ ಅವಳ ಸ್ಥಾನ ಹೇಗಿತ್ತು, ಅಂಡ್ ಪೋಸ್ಟ್ ವೇದಿಕ್ ಅಂದ್ರೆ ಅದರ ನಂತರದಲ್ಲಿ ಹೇಗಿತ್ತು, ಅಂಡ್ ಮಧ್ಯಂತರ ಯುಗದಲ್ಲಿ ಏನಿತ್ತು, ಮತ್ತೆ ಬ್ರಿಟಿಷ್ ಅವರ ಆಳ್ವಿಕೆಯಲ್ಲಿ ಅವಳ ಸ್ಥಾನ ಏನಾದ್ರೂ ನಾವು ಮೇಲ್ದರ್ಜೆಗೆ ಏರಿಸಿದ್ವ. ಆಮೇಲೆ ನಂತರದಲ್ಲಿ ಅಫ್ಕೋರ್ಸ್ ಈಗ ಏನು ಸ್ವಾತಂತ್ರ್ಯ ನಮ್ಗೆ ಸಿಕ್ಕ ಮೇಲೆ ಸಂವಿಧಾನ ಅಂತ ನಾವು ರಚನೆ ಮಾಡಿದ್ಮೇಲೆ ಸೊ ಆವಾಗ ಅವಳ ಸ್ಥಾನಮಾನಗಳಲ್ಲಿ ಏನಾದ್ರೂ ಬದಲಾವಣೆ ಆಯ್ತಾ ಅಂತ. ಸೊ ಆಗ ವೇದಿಕ್ ಪೀರಿಯಡ್ ಅಂಡ್ ಪೋಸ್ಟ್ ವೇದಿಕ್ ಅಂತ ನಾವು ಬಂದಾಗ ಅಥವಾ ಅದನ್ನ ಮಿಡೀವಲ್ ಅಂತ ಬಂದಾಗ ಅಲ್ಲಿ ಸ್ವಲ್ಪ ನಾವು ವ್ಯತ್ಯಾಸ ನೋಡ್ಬೋದು. ಯಾಕೆಂದ್ರೆ ವೇದಗಳ ಕಾಲದಲ್ಲಿ ನಾವು ಓದ್ದ ಹಾಗೇನೆ ಸ್ಕ್ರಿಪ್ಚರ್ಸ್ ನಲ್ಲಿ, ಗ್ರಂಥಗಳಲ್ಲಿ ಸೊ ಅವಳಿಗೆ ಬಹಳಷ್ಟು ಅವಳು ಆ ಲೈಫ್ ಅಥವಾ ಆ ಜೀವನದಲ್ಲಿ ಏನೇನೆಲ್ಲ ಅವಳಿಗೆ ಸವಲತ್ತುಗಳು ಸಿಗ್ಬೇಕಾಗಿತ್ತು ಅದು ಸಿಗ್ತಾ ಇತ್ತು ಅಂತ ನೋಡ್ತೀವಿ. ಅವಳು ಎಜುಕೇಶನ್ ವಿದ್ಯಾಭ್ಯಾಸವನ್ನ ಪಡ್ಕೊಳ್ಳಿಕ್ಕೆ ಹೊರಗಡೆನೂ ಕೂಡ ಹೋಗಿ ಓದೋ ವ್ಯವಸ್ಥೆ ಇತ್ತು, ಮನೆಯಲ್ಲೇನೆ ಇರಬೇಕಾಗಿರ್ಲಿಲ್ಲ. ಅಂಡ್ ಎಲ್ಲ ಸೆರೆಮನೀಸ್ ಅಂತಂದ್ರೆ ಈಗ ನೀವು ಏನೋ ಹೋಮ ಮಾಡೋದು ಅಥವಾ ರಿಲಿಜಿಯಸ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ಈಕ್ವಲ್ ಆಗಿ ಅವಳು ಪಾರ್ಟಿಸಿಪೇಟ್ ಮಾಡ್ತಾ ಅವಕಾಶ ಇತ್ತು. ಸೊ ಹಾಗೆಲ್ಲ ಓದ್ತಾ ಬರ್ತೀವಿ. ಆದ್ರೆ ನಂತರದಲ್ಲಿ ಮಧ್ಯಂತರ ಯುಗ ಅಂತ ಬಂದಾಗ ಎಲ್ಲಿ ಮುಘಲರ ಆಳ್ವಿಕೆ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಅವಳ ಸ್ಥಾನದಲ್ಲಿ ಏನು ಕೆಳ ದರ್ಜೆಗೆ ಅವಳನ್ನ ತಗೊಂಡು ಹೋಗ್ಲಾಯ್ತು. ಯಾಕೆಂದ್ರೆ ಬಿಕಾಸ್ ಆಫ್ ಸೊಸೈಟಲ್ ಪ್ರಾಕ್ಟೀಸಸ್ ಅಲ್ಲಿ ಸಾಮಾಜಿಕ ವ್ಯವಸ್ಥೆಗಳು ಬದಲಾಯಿತು. ಸೊ ಸಾಮಾಜಿಕ ವ್ಯವಸ್ಥೆ ಏನ್ ಬದಲಾಗಿರ್ಬೋದು ಅಂತಂದ್ರೆ ಒಂದು ಅಲ್ಲಿ ಪರ್ದಾ ಸಿಸ್ಟಮ್ ಅಂತ ನಾವು ಇವಾಗ್ಲೂ ನಾವು ನೋಡ್ತೀವಿ. ಸೊ ಆ ಪರ್ದಾ ಸಿಸ್ಟಮ್ ಅಲ್ಲಿ ಯಾಕೆ ಬಂತು ಅಂತಂದ್ರೆ ನಮ್ಮ ಈಗ ಯುದ್ಧ ಕಾಲದಲ್ಲಿ ಏನು ನಮ್ಮ ಗಂಡಸರು ಯುದ್ಧಕ್ಕೆ ಹೋಗಿ ಅಲ್ಲಿ ಅವರು ಏನು ಮಡಿಯುವ ಒಂದು ಸಂದರ್ಭದಲ್ಲಿ ಆ ಕಡೆಯಿಂದ ದಂಗೆ ಎದ್ದು ಬರುವಾಗ ಆತರ ಮುಸ್ಲಿಂ ರೂಲರ್ಸ್ ಇಲ್ಲಿ ನಮ್ಮ ಮಹಿಳೆಯರನ್ನ ಒಂದು ಸುರಕ್ಷಿತ ವ್ಯವಸ್ಥೆಗೆ ಒಳಪಡಿಸ್ಲಿಕ್ಕೆ ಆ ತರದ ಒಂದು ಪರ್ದಾ ಸಿಸ್ಟಮ್ ಅನ್ನೋದನ್ನ ನಾವು ಆವಾಗ ಪ್ರಾರಂಭ ಮಾಡಿದ್ವಿ ಅಂತ ನಾವು ಓದ್ತೀವಿ. ಆದ್ರೆ ಈಗ ಏನಾಗ್ತಾ ಇದೆ, ಆ ಉದ್ದೇಶ ಈಗ ಮುಂದುವರಿತಾ ಇಲ್ಲ ಅಂದ್ರೂ ಕೂಡ ಎಲ್ಲೋ ಒಂದು ಕಡೆಯಲ್ಲಿ ಏನಾಗ್ತಾ ಇದೆ, ಸೊ ಆ ಒಂದು ವ್ಯವಸ್ಥೆ ಮುಂದುವರಿತಾ ಇದೆ. ಆದ್ರೆ ಅವಳ ಸ್ಥಾನದಲ್ಲಿ ಯಾವ ತರದಲ್ಲೂ ಕೂಡ ಮೇಲ್ದರ್ಜೆನ ನಾವು ಕಾಣ್ತಾ ಇಲ್ಲ. ಸೊ ಈ ತರದ ಒಂದು ಆಗಿನ ವ್ಯವಸ್ಥೆಗಳನ್ನ ಇನ್ನೂ ಕೂಡ ನಾವು ಸಮಾಜದಲ್ಲಿ ಮುಂದುವರಿಸ್ಕೊಂಡು ಬರ್ತಾ ಇದ್ದೀವಿ. ಸೊ ಹಿಂದೆ ಅಂದ್ರೆ ನಾವು ಕಂಪ್ಯಾರಿಟಿವ್ ಆಗಿ ನೋಡೋದಾದ್ರೆ ಈಗಿನ ಇಷ್ಟೆಲ್ಲಾ ಕಾನೂನುಗಳನ್ನ ಇಟ್ಕೊಂಡಿರೋ ವ್ಯವಸ್ಥೆಯಲ್ಲೂ ಕೂಡ ಆಗ ಅವಳು ಎಷ್ಟು ಎಂಜಾಯ್ ಮಾಡ್ತಾ ಇದ್ಲು ತನ್ನ ಒಂದು ಪ್ರಿವಿಲೇಜಸ್ ಅನ್ನ, ಅಥವಾ ಅವಳಿಗೆ ಪ್ರಿವಿಲೇಜ್ ಅನ್ನೋದೇ ಬಹಳ ದೊಡ್ಡ ಶಬ್ದ ಇಲ್ಲಿ. ಕರೆಕ್ಟ್. ಸೊ ಹಾಗಿದ್ದಾಗ ಎಲ್ಲಾ ಕಡೆಯಲ್ಲೂ ಕೂಡ ಅವಳಿಗೆ ಆ ಸವಲತ್ತು ಇಲ್ಲ. ಎಷ್ಟೇ ಕಾನೂನುಗಳನ್ನ ಮಾಡ್ಕೊಂಡಿದ್ರು ಕೂಡ ಆ ಸವಲತ್ತುಗಳು ಇನ್ನೂ ಕೂಡ ಅವಳು ಎಂಜಾಯ್ ಮಾಡಲ್ಲ. ಬಟ್ ಹಾಗೆ ನೋಡಿದಾಗ ಎಲ್ಲೋ ಒಂದ್ ಕಡೆಯಲ್ಲಿ ಆಗಿನ ಕಾಲದಲ್ಲೇನೆ ಅವಳು ತನ್ನ ಸ್ಥಾನವನ್ನ ಚೆನ್ನಾಗಿ ಏನೋ, ಅಥವಾ ಸಮಾಜ ಅವಳಿಗೆ ಅದನ್ನ ಕೊಟ್ಟಿತ್ತ, ಅವಳು ಕಾಪಾಡೋಕ್ಕಿಂತ ಸಮಾಜ ಅದನ್ನ ಅವಳಿಗೆ ಕೊಟ್ಟಿತ್ತೇನೋ ಅನ್ನೋ ನಮ್ಗೆ ಯಾವತ್ತೂ ಕೂಡ ಪ್ರಶ್ನೆಯಲ್ಲಿ ನಾವು ವಿಚಾರ ನಾವು ಒಳಪಡಿಸಬಹುದು. ಹೌದು, ಹಾಗೆ ಆಗತ್ತೆ. ಈಗ ನೀವ್ ಹೇಳ್ದಂಗೆ ಅವಾಗಿದ್ದಷ್ಟು ಸೌಕರ್ಯಗಳು ಹಂಗ್ ನೋಡಕ್ ಹೋದ್ರೆ ಏನೂ ಇರ್ಲಿಲ್ಲ. ಅಂತ ಸಮಯದಲ್ಲೇ ಸಾಕಷ್ಟು ಸಾಧನೆ ಮಾಡಕ್ ಆಗ್ತಿತ್ತು. ಬಟ್ ಮೆಡೈವಲ್ ಪೀರಿಯಡ್ ಯಾವಾಗ ಈ ಮೊಘಲ್ ಇನ್ಫ್ಲೂಯೆನ್ಸ್ ಇರ್ಬೋದು ಅಥವಾ ಬ್ರಿಟಿಷ್ ಇನ್ಫ್ಲೂಯೆನ್ಸ್ ಇರ್ಬೋದು, ಈ ಸಮಯದಲ್ಲಿ ಆ ಡೌನ್ ಟ್ರೆಂಡ್ ಶುರುವಾಯ್ತು ಅಂತ ನಾವು. ಆದ್ರೆ ಇನ್ನೊಂದು ಇಲ್ಲಿ ಮುಘಲ್ ಅಂತ ಬಂದಾಗ ಅಲ್ಲಿ ಸ್ವಲ್ಪ ನಾವು ಬದಲಾವಣೆ ಕಾಣ್ತೀವಿ. ಆದ್ರೆ ಅದರ ನಂತರದಲ್ಲಿ ಬ್ರಿಟಿಷ್ ಆಳ್ವಿಕೆಯಲ್ಲಿ ಅಥವಾ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಕೆಲವು ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ಸ್ ಅಂತ ನಾವು ಕಾಣ್ತೀವಿ. ಸೊ ಸ್ವಾತಂತ್ರ್ಯ ಬರೋಕ್ಕಿಂತ ಮುಂಚೆ ಆ ಬ್ರಿಟಿಷರ ಆಳ್ವಿಕೆಯಲ್ಲೂ ಕೂಡ ಹಲವಾರು ಶಾಸನಗಳ ರಚನೆ ಆಗಿದ್ದನ್ನ ನಾವು ಕಾಣ್ತೀವಿ. ಲೈಕ್ ಈಗ ಸತಿ ಸಹಗಮನ ಅನ್ನೋ ಕೆಲವು ಇವೆಲ್ಲ ಸೋಷಿಯಲ್ ಈವಿಲ್ಸ್, ಸಾಮಾಜಿಕವಾಗಿರ್ತಕ್ಕಂಥ ಒಂದು ಕೆಟ್ಟ ಪದ್ಧತಿಗಳು. ಸೊ ಇದರ ವಿರುದ್ಧವಾಗಿ ಅಥವಾ ಚೈಲ್ಡ್ ಮ್ಯಾರೇಜ್ ಅಂತ ಹೇಳ್ಬೋದು, ಅಪ್ರಾಪ್ತ ವಯಸ್ಕ ಮಕ್ಕಳನ್ನ ವಿವಾಹಕ್ಕೆ ಒಳಪಡಿಸೋದು, ಅಥವಾ ವಿಡೋ ಅಥವಾ ವಿಧವೆಯರನ್ನ ಪುನಃ ವಿವಾಹಕ್ಕೆ ಅವರಿಗೊಂದು ಅವಕಾಶ ಕೊಡೋದು. ಸೊ ಇದಕ್ಕೆಲ್ಲ ಕೆಲವು ಅಲ್ಲಿ ಎಜುಟೇಷನ್ಸ್ ಅಥವಾ ಚಳುವಳಿಗಳು ಅಥವಾ ಮೂವ್ಮೆಂಟ್ಸ್ ಏನಿದೆ, ರಿಫಾರ್ಮ್, ಸಾಮಾಜಿಕ ಸುಧಾರಣೆ ಆಗ್ಲಿಕ್ಕೆ ಅಂಡ್ ಎಜುಕೇಶನ್ ಒಳಗೆ ಕೊಡ್ಬೇಕು ಅನ್ನೋದು, ಅಂಡ್ ಡೌನ್ ಟ್ರಾಡನ್ ಅಂತ ನಾವೇನ್ ಹೇಳ್ತೀವಿ, ಕೆಳವರ್ಗದ ಜನರೇನಿದ್ದಾರೆ, ಸೊ ಅವರಿಗೂ ಕೂಡ ಬಹಳಷ್ಟು ಸವಲತ್ತುಗಳನ್ನ ಕೊಡ್ಲಿಕ್ಕೆ ಈ ಸೋಷಿಯಲ್ ರಿಫಾರ್ಮ್ ಮೂವ್ಮೆಂಟ್ ಅನ್ನೋದು ಅಲ್ಲಿ ಬಹಳ ಒಂದು ಪ್ರಾಮುಖ್ಯತೆಯನ್ನ ಪಡ್ಕೊಂಡಿತ್ತು ಆ ಕಾಲದಲ್ಲಿ. ಹಾಗಾಗಿ ನಾವು ಬ್ರಿಟಿಷ್ ಅವರ ಕಾಲದಲ್ಲಿ ಅವಳ ಒಂದು ಸ್ಥಾನ ನಿಜವಾಗಿಯೂ ಕೂಡ ಕುಂಠಿತ ಆಗಿತ್ತು ಅನ್ನೋದನ್ನ ನಾವು 100% ಒಪ್ಕೊಳ್ಳಿಕ್ಕೆ ಇಲ್ಲಿ ಆಗಲ್ಲ.
ಪ್ರಾಬ್ಲಿ ಅವಾಗ ರಿಫಾರ್ಮ್ಸ್ ಆಗಕ್ ಶುರುವಾಯ್ತು ಅಂತ ನಾವು ಅರ್ಥ ಮಾಡ್ಕೋಬಹುದು. ಹಾಗಾದ್ರೆ ಅಲ್ಲಿಂದ ಹಂಗೆ ಮುಂದೆ ಬರ್ತಾ ನಮ್ಮ ಕಾನ್ಸ್ಟಿಟ್ಯೂಷನ್ ರಚನೆ ಆದ ನಂತರ ಬಹುಶಃ ಒಂದಷ್ಟು ಬೇರೆ ಬೇರೆ ರಿಫಾರ್ಮ್ಸ್ ಬಂತು ಅಂತ ಅನ್ಕೊಂಡಿವಿ. ಅದ್ರ ಬಗ್ಗೆ ನಾವು ಒಂಚೂರು ಡೀಟೇಲ್ ತಿಳ್ಕೊಳ್ಳೋಣ. ಎಸ್, ಇದರ ನಂತರದಲ್ಲಿ ನಾವು ಹೇಗೆ ಒಂದು ಸ್ವಾತಂತ್ರ್ಯ ಬಂದ ಮೇಲೆ ಪೋಸ್ಟ್ ಇಂಡಿಪೆಂಡೆಂಟ್ ಎರಾ ಅಂತ ನಾವು ನೋಡುವಾಗ, ಸೊ ಅಲ್ಲಿ ಸಂವಿಧಾನ ರಚನೆ ಆದ್ಮೇಲೆ 1950ರ ನಂತರದಲ್ಲಿ ಸಂವಿಧಾನ ಈಸ್ ದ ಗ್ರೇಟೆಸ್ಟ್ ಡಾಕ್ಯುಮೆಂಟ್. ನಮ್ಮ ದೇಶದ ಬಹಳ ಒಂದು ಪವಿತ್ರವಾದ ಗ್ರಂಥ ಸಂವಿಧಾನ ಅನ್ನೋದು. ಹಾಗಿದ್ದಾಗ ಸಂವಿಧಾನದಲ್ಲಿ ಬಹಳಷ್ಟು ಉಪಬಂಧಗಳಲ್ಲಿ ನಾವು ಮಹಿಳೆಯರಿಗೆ ಈ ರೀತಿಯ ಒಂದು ಅವಳ ಸ್ಥಾನವನ್ನ, ಅವಳ ಡಿಗ್ನಿಟಿಯನ್ನ, ಅವಕಾಶ, ಅಪರ್ಚುನಿಟೀಸ್, ಸೊ ಜಸ್ಟಿಸ್, ಇದೆಲ್ಲದ್ರ ಬಗ್ಗೆನೂ ಕೂಡ ಅವಳಿಗೆ ಒಂದು ಈಕ್ವಲ್ ಆದ ಅಪರ್ಚುನಿಟಿಯನ್ನ ಕೊಡಬೇಕು. ಅಥವಾ ನಾವು ಅದನ್ನ ಹೇಳೋದಾದ್ರೆ ಜೆಂಡರ್ ಜಸ್ಟಿಸ್ ಅಂತ ಹೇಳ್ತೀವಿ, ಅಥವಾ ಜೆಂಡರ್ ಈಕ್ವಾಲಿಟಿ ಅಂತ. ಸೊ ಹೇಗೆ ಒಂದು ಸಮಾಜದಲ್ಲಿ ಪುರುಷ ಇದ್ದಾರೆ ಅದೇ ರೀತಿಯಲ್ಲಿ ಮಹಿಳೆಗೂ ಕೂಡ ಈಕ್ವಲ್ ಆಗಿ ಒಂದು ಆಪರ್ಚುನಿಟಿಯನ್ನು ಅಲ್ಲಿ ಕೊಡಬೇಕು ಅಂತ. ಸೊ ಸಂವಿಧಾನದ ಆಶಯ ಅದೇನೆ. ಸೊ ಈ ಆಶಯಗಳನ್ನೆಲ್ಲ ನಾವು ಬಹಳಷ್ಟು ಉಪಬಂಧಗಳಲ್ಲಿ ಹೇಳಿದ್ದೀವಿ. ಆ್ಯಂಡ್ ಸ್ಪೆಸಿಫಿಕ್ ಆಗೇನೆ ಒಂದು ಸಂವಿಧಾನದ ಉಪಬಂಧದಲ್ಲಿ ಈ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತೀವಿ, ಅಥವಾ ಅಫರ್ಮೇಟಿವ್ ಆಕ್ಷನ್ ಅಂತ. ಅಂದ್ರೆ ಈಗ ನೀವೇ ನೋಡ್ಬೋದು, ಈಗ ಫಾರ್ ಎಕ್ಸಾಂಪಲ್ ಆಸ್ ಐ ಸೆಡ್, ಈಗ ಡೊಮೆಸ್ಟಿಕ್ ವೈಲೆನ್ಸ್ ಅಂತ. ಈಗ ಡೊಮೆಸ್ಟಿಕ್ ವೈಲೆನ್ಸ್ ಅಂತಂದಾಗ ಸಮಾಜದಲ್ಲಿ ಕೌಟುಂಬಿಕ ದೌರ್ಜನ್ಯಕ್ಕೆ ಮಹಿಳೆ ಮಾತ್ರ ಒಳಗಾಗ್ತಾಳೆ ಅನ್ನೋದಲ್ಲ, ಪುರುಷನು ಕೂಡ ಕೆಲವು ಸಂದರ್ಭಗಳಲ್ಲಿ ಈ ತರದ ಒಂದು ಕೌಟುಂಬಿಕ ದೌರ್ಜನ್ಯಕ್ಕೆ ಒಳಪಡಬಹುದು. ಹೌದು. ಆದ್ರೆ ನಮ್ಮ ಸಮಾಜದ ವ್ಯವಸ್ಥೆಯಲ್ಲಿ ಅಥವಾ ಅಲ್ಲಿರ್ತಕ್ಕಂಥ ಕೆಲವು ಹಿಂದಿನ ಒಂದು ಪ್ರಾಕ್ಟೀಸಸ್ ಇಂದ ಇರ್ಬೋದು, ಅಥವಾ ಏನೋ ಪೇಟ್ರಿಯಾರ್ಕಿ ಅಂತ ನಾವೇನ್ ಹೇಳ್ತೀವಿ, ಅಥವಾ ಮೇಲ್ ಡಾಮಿನೆಂಟ್ ಸೊಸೈಟಿ ಅಂತ ಏನ್ ಹೇಳ್ತೀವಿ, ಪುರುಷ ಪ್ರಧಾನ ಸಮಾಜ ಅಂತ. ಸೊ ಅದೆಲ್ಲದೂ ಕೂಡ ಇನ್ನೂ ಇದೆ. ಅದರ ಒಂದು ಏನು ರಿಫ್ಲೆಕ್ಷನ್ ಇನ್ನೂ ಹೋಗಿಲ್ಲ. ಎಷ್ಟನೇ ಸೆಂಚುರಿ, 21, 22ನೇ ಸೆಂಚುರಿಗೆ ಬಂದರೂ ಕೂಡ ಅದರ ರಿಫ್ಲೆಕ್ಷನ್ಸ್ ಇನ್ನೂ ಕೂಡ ಇದೆ. ಸೊ ಹಾಗಿದ್ದಾಗ ಇಲ್ಲಿ ಸಂವಿಧಾನದಲ್ಲೇನೆ ಒಂದು ವಿಶೇಷವಾಗಿ ಒಂದು ಉಪಬಂಧದಲ್ಲಿ ಮಹಿಳೆ ಮತ್ತು ಮಕ್ಕಳಿಗೆ ರಾಜ್ಯ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಒಂದು ವಿಶೇಷವಾದ ಸವಲತ್ತನ್ನ ಮಾಡಬೇಕು ಅಂತ ಸಂವಿಧಾನದಲ್ಲೇನೆ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಇದುವರೆಗೂ ಕೂಡ ನಾವು ಅವಳನ್ನ ಸೆಕೆಂಡ್ ಡಿಗ್ರಿ ಸಿಟಿಸನ್ ಅಂತಾನೆ ನೋಡ್ತೀವಿ, ಅಥವಾ ಸೆಕೆಂಡ್ ಕ್ಲಾಸ್ ಸಿಟಿಸನ್ ಅಂತಾನೆ ಕಾಣ್ತೀವಿ. ಸೊ ಸಮಾಜ ಕೂಡ ತನ್ನ ವ್ಯವಸ್ಥೆಯಲ್ಲಿ ಅದೇ ತರನೇ ಅವಳನ್ನ ನಡ್ಸ್ಕೊಂಡು ಬಂದಿದೆ. ಹಾಗಿದ್ದಾಗ ಸಂವಿಧಾನದ ಆಶಯನೇ ಅವಾಗ್ಲೇನೆ ಇದೆ. ಇದೆಲ್ಲ ಈ ತರ ಇರುವಾಗ ಸಮಾಜದಲ್ಲಿ ಅದನ್ನ ಬದಲಾವಣೆ ನೀವು ಮಾಡಬೇಕು ಅಂತ ಅಂದ್ರೆ ಅದು ಒಂದು ದಾಖಲೆ ಮುಖಾಂತರನೇ ಬರಬೇಕು. ನಿಮ್ಮ ಪ್ರಾಕ್ಟೀಸಸ್ ಅಲ್ಲಿ ನೀವು ಎಷ್ಟೇ ಹೇಳಿದ್ರು ಕೂಡ, ಅದನ್ನೇ ನಾವೆಲ್ಲ ಹೇಳ್ತೀವಿ, ಮಾರಲ್ ರೈಟ್ ಇರ್ಬೋದು ನಮಗೆ ಎಷ್ಟೇ ಆದ್ರೂ ಕೂಡ, ಆದ್ರೆ ಅದು ಲೀಗಲ್ ರೈಟ್ ಆಗದ ಹೊರತು ಅದಕ್ಕೆ ಯಾವ ಎನ್ಫೋರ್ಸ್ಮೆಂಟ್ ಇಲ್ಲ. ಅದ್ರ ಬಗ್ಗೆ ಸೀರಿಯಸ್ನೆಸ್ ಬರೋದಿಲ್ಲ. ಸೊ ನೀವೇನೇ ಅದನ್ನ ಚಲಾವಣೆ ಮಾಡಕ್ ಆಗಲ್ಲ. ಹೇಳ್ಬೋದು, ಹೌದು, ದೊಡ್ಡವ್ರನ್ನ ನೋಡ್ಕೊಳ್ಳೋದು ಅಥವಾ ಮಹಿಳೆಯರನ್ನ ನೋಡ್ಕೊಳ್ಳೋದು, ರೆಸ್ಪೆಕ್ಟ್ ಮಾಡೋದು, ಇದೆಲ್ಲ ನಮ್ಮ ನೈತಿಕವಾದ ಒಂದು ಎಲ್ಲರಿಗೂ ಇರ್ತಕ್ಕಂಥ ಕರ್ತವ್ಯ. ಆದ್ರೆ ಈ ನೈತಿಕವಾದ ಕರ್ತವ್ಯಕ್ಕೆ ನೀನ್ ಅದನ್ನ ಮಾಡಿಲ್ಲ ಅಂದಾಗ ನಿನಗೇನಾದ್ರೂ ಅದಕ್ಕೆ ಹೊಣೆಗಾರಿಕೆ ಇದೆಯಾ? ನೀನನ್ ಪ್ರಶ್ನೆ ಮಾಡಿ ಏನಾದ್ರೂ ನಾವು ಕೋರ್ಟಲ್ಲಿ ದಾವೆ ಹಾಕಿ ಪರಿಹಾರ ತಗೊಳ್ಬಹುದಾ ಅಂತಂದ್ರೆ ಮಾರಲ್ ರೈಟ್ ಅಂಡ್ ಡ್ಯೂಟಿಗೆ ಯಾವ ಸ್ಯಾಂಕ್ಷನ್ ಇಲ್ಲ. ಅದೇ ನಾವು ಅದನ್ನ ಲೀಗಲ್ ರೈಟ್ ಅಂಡ್ ಡ್ಯೂಟೀಸ್ ಅಂತ ಮಾಡಿದಾಗ, ಸೊ ಈ ಲೀಗಲ್ ರೈಟ್ ಅಂಡ್ ಡ್ಯೂಟಿ ಯಾವಾಗ ಆಗತ್ತೆ ಅಂದ್ರೆ ಅದಕ್ಕೊಂದು ಕಾನೂನು ಚೌಕಟ್ಟನ್ನ ನಾವು ತರಬೇಕು, ಅದನ್ನ ಕಾನೂನು ಒಳಗಡೆ ತರಬೇಕು, ಒಂದು ದಾಖಲೆ ಒಳಗಡೆ ತರಬೇಕು. ಸೊ ಆವಾಗ ಅದರ ಒಂದು ಎನ್ಫೋರ್ಸ್ಮೆಂಟ್ ಅನ್ನ ನಾವು ಇಫೆಕ್ಟಿವ್ ಆಗಿ ಮಾಡಬಹುದು. ಮಾಡದೆ ಇರೋರಿಗೂ ಕೂಡ ಒಂದು ಶಿಕ್ಷೆನೋ ಅಥವಾ ಪರಿಹಾರನೋ ಏನಾದ್ರೂ ನಾವು ಪಡ್ಕೊಳ್ಬಹುದು, ಕಂಪೆಲ್ ಮಾಡಬಹುದು. ಅಫ್ಕೋರ್ಸ್. ಸೊ ಲಾ ಅಂತ ಹೇಳಿದಾಗ ಈಗ ಡ್ಯೂಟಿ ಅಂತಾನೆ ನಾವು ಹೇಳ್ಬೇಕಾದ್ರೆ, ನೀನ್ ಆ ಕರ್ತವ್ಯ ಮಾಡದೇ ಇರೋದ್ರಿಂದನೇ ಅದನ್ನ ತಪ್ಪು ಅಂತ ಹೇಳೋದು. ನೀನ್ ತಪ್ಪು ಮಾಡಿರೋದ್ರಿಂದನೇ ನೀನ್ ಕರ್ತವ್ಯ ಪಾಲನೆ ಮಾಡಿಲ್ಲ ಅಂತ ಆಗುತ್ತೆ. ಸೊ ಯಾವಾಗ ಏನ್ ಕರ್ತವ್ಯ ಪಾಲನೆ ಮಾಡಿಲ್ಲ, ಮತ್ತೊಬ್ಬನ ಹಕ್ಕಲ್ಲಿ ಉಲ್ಲಂಘನೆ ಆಗಿದೆ ಅಂತ. ಸೊ ಇದೆಲ್ಲ ಕೋರಿಲೇಟೆಡ್ ಆಸ್ಪೆಕ್ಟ್ಸ್ ಅಂತ ನಾವು ಹೇಳ್ತೀವಿ ಕಾನೂನಲ್ಲಿ. ಸೊ ಹಾಗಿದ್ದಾಗ ನಿಮ್ಗೆ ಡ್ಯೂಟಿ ಇದೆ ಅಂದ್ರೆ ಮತ್ತೊಬ್ಬನಲ್ಲಿ ರೈಟ್ ಇದ್ದೇ ಇದೆ ಅಂತ ಅರ್ಥ. ಸೊ ಇದು ಕಾನೂನಾತ್ಮಕವಾಗಿ ನಾವು ಅದನ್ನ ಎನ್ಫೋರ್ಸ್ ಮಾಡೋದು ಸುಲಭ. ಸೊ ಹಾಗಾಗಿ ಇದನ್ನ ನಾವು ಸಂವಿಧಾನದಲ್ಲಿ ಬಹಳಷ್ಟು ಆಶಯಗಳಲ್ಲಿ ಅದನ್ನ ಸ್ಪೆಸಿಫಿಕ್ ಆಗಿ ನಾವು ಆರ್ಟಿಕಲ್ 15 ಅನುಚ್ಛೇದ 15 ಅಂತರ ಎಲ್ಲ ಅಲ್ಲಿ ಹೇಳ್ತೀವಿ. ಅಲ್ಲಿ ಈ ಸ್ಪೆಷಲ್ ಪ್ರಾವಿಷನ್ ಅಂತಾನೆ ಉಪಯೋಗ ಮಾಡ್ತಾರೆ ಪದವನ್ನು. ಸೊ ವಿಶೇಷ ಸವಲತ್ತು. ಸೊ ಅದನ್ನೇ ನಾವು ಇನ್ನೊಂದು ರೀತಿಯಲ್ಲಿ ಆಸ್ ಐ ಸೆಡ್ ಪ್ರೊಟೆಕ್ಟಿವ್ ಡಿಸ್ಕ್ರಿಮಿನೇಷನ್ ಅಥವಾ ಅಫರ್ಮೇಟಿವ್ ಆಕ್ಷನ್ ಅಂತ. ಈಗ ನೀವು ಹೇಳ್ತಾ ಹೋದಾಗೆ
ಪರ್ಸನಲ್ ಲಾಸ್ ಇದೆ ಅಲ್ವಾ? ಹಾಗಾದ್ರೆ ಈಗ ಅವಳಿಗೆ ಅಂತ ವಿಶೇಷವಾಗಿ ಹಾಗೆ ಮಾಡಿದ್ದಾರೆ ಅಂದ್ರೆ ಒಂದಷ್ಟು ಪರ್ಸನಲ್ ಲಾಸ್ಗೆ ರಿಲೇಟೆಡ್ ವಿಷಯಗಳು ಬರಬಹುದು. ಅದು ಯಾವ ರೀತಿ ಇದೆ, ಅಥವಾ ನಾವು ಎಷ್ಟು ತಿಳ್ಕೊಬೇಕಾಗುತ್ತೆ ಆಸ್ ಅ ಕಾಮನ್ ಪರ್ಸನ್, ಒಬ್ಬ ಸಾಮಾನ್ಯ ಪ್ರಜೆ ಆಗಿ ನಾವು ಅದ್ರ ಬಗ್ಗೆ ಎಷ್ಟು ಮಟ್ಟಿಗೆ ತಿಳ್ಕೊಬೇಕಾಗತ್ತೆ? ಎಸ್, ಈಗ ಮಹಿಳೆ ಅಂತಂದಾಗ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವಳೀಗ ಭಾಗವಹಿಸ್ತಾ ಇದ್ದಾಳೆ. ಹೌದು. ಸೊ ಮುಂಚೆ ನಾವೇ ನೋಡ್ತಾ ಇದ್ವಿ ಮನೆ ಒಳಗಡೆ ಮಾತ್ರ, ಶಿ ಈಸ್ ಓನ್ಲಿ ರಿಸ್ಟ್ರಿಕ್ಟೆಡ್ ಆರ್ ಲಿಮಿಟೆಡ್ ಓನ್ಲಿ ಟು ದ ಡೊಮೆಸ್ಟಿಕ್ ವರ್ಕ್ ಅಂತ ಆಗಿತ್ತು. ಆದ್ರೆ ಈಗ ನಾವೇನ್ ನೋಡ್ತೀವಿ, ಅವಳು ಎಲ್ಲಾ ರಂಗದಲ್ಲೂ ಕೂಡ ಬಹಳ ಪರಿಣಾಮಕಾರಿಯಾಗಿ ತನ್ನ ಹೆಜ್ಜೆಯನ್ನು ಅವಳು ಇಟ್ಟಿದ್ದಾಳೆ. ಅಂಡ್ ಶಿ ಈಸ್ ಬೀಯಿಂಗ್ ಸಕ್ಸಸ್ಫುಲ್ ಆಲ್ಸೋ. ಹೌದು. ಹಾಗಾಗಿ ಈಗ ಮಹಿಳೆ ಅಂತಂದಾಗ ಎಲ್ಲೆಲ್ಲೆಲ್ಲ ಅವಳು ಹೋಗ್ತಾಳೆ, ಮನೆ ಒಳಗಡೆ ಇರ್ತಾಳೆ, ಮನೆ ಹೊರಗಡೆ ಹೋಗ್ತಾಳೆ. ಸೊ ಮನೆ ಒಳಗಡೆನೆ ಅಂತ ಆಗಿದ್ದಾಗ ಅಲ್ಲಿ ಯಾವ್ಯಾವ ಮ್ಯಾಟರ್ಸ್ ರಿಲೇಟೆಡ್ ಆಗಿ ಅವಳಿಗೆ ಆ ಒಂದು ಸ್ಥಾನವನ್ನ ನಾವು ಕಲ್ಪಿಸ್ಬೇಕಾಗತ್ತೆ. ಅಂಡ್ ಎಲ್ಲೆಲ್ಲಿ ಅವಳು ಆ ತರದ ಡಿಸ್ಕ್ರಿಮಿನೇಷನ್ಗೆ ಒಳಪಡಬಹುದು. ಇಲ್ಲಿ ಮುಖ್ಯವಾಗಿ ನಾವು ಇಲ್ಲಿ ಮಾತಾಡ್ತಾ ಇರುವಾಗ ಕಾನೂನು ಈ ಜೆಂಡರ್ ಜಸ್ಟಿಸ್ ಅಂತ ನಾವೆಲ್ಲಿ ಹೇಳ್ತೀವಿ ಅಂದ್ರೆ, ಎಲ್ಲಿ ತಾರತಮ್ಯ ಆಗತ್ತೆ ಆವಾಗ ನ್ಯಾಯ ಅವಳಿಗೆ ಈಕ್ವಲ್ ಆಗಿ ಸಿಗ್ಬೇಕು. ಸೊ ತಾರತಮ್ಯ ಎಲ್ಲಿ ಆಗ್ಬಹುದು? ಮನೆ ಒಳಗಡೆ ಆಗ್ಬಹುದು, ಮನೆ ಹೊರಗಡೆ ಆಗ್ಬಹುದು, ಮನೆಯಲ್ಲಿ ಮನೆಯವರಿಂದನೇ ಆಗ್ಬಹುದು, ಅಥವಾ ಈಗ ಮನೆಯವರಿಂದಾನೇ ಅಂತ ನಾವು ಹೇಳಿದಾಗ ಇಲ್ಲಿ ಡಿಸ್ಕ್ರಿಮಿನೇಷನ್ ಅಂತ ಬಂದಾಗ ಅಫ್ಕೋರ್ಸ್ ಇಲ್ಲಿ ಪರ್ಸನಲ್ ಲಾಸ್ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ವೈಯಕ್ತಿಕ ಕಾನೂನುಗಳು ಅಂತ. ಈ ವೈಯಕ್ತಿಕ, ಈಗ ನಮ್ಮ ದೇಶದಲ್ಲಿ ಬಹಳಷ್ಟು ಕಾನೂನುಗಳಿದೆ. ಪರ್ಸನಲ್ ಲಾಸ್ ಅಂದ್ರೆ ಏನಪ್ಪಾ ಅಂತಂದ್ರೆ, ನಾನು ಒಂದು ಧರ್ಮಕ್ಕೆ ಸೇರಿದ್ದೀನಿ ಅಂತಂದಾಗ ನಮ್ಮ ಧರ್ಮದಲ್ಲಿ ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಾಗೆ ಅಂದ್ರೆ ಯಾವ್ದು, ಈಗ ಫ್ಯಾಮಿಲಿ, ಮ್ಯಾರೇಜ್, ಡೈವೋರ್ಸ್, ಸೊ ಆಮೇಲೆ ಮೇಂಟೆನೆನ್ಸ್, ಜೀವನಾಂಶ, ಸೊ ಈ ತರ ಎಲ್ಲ ವಿಷಯಗಳೇನಿದೆ ಅದು ನಾನು ಹಿಂದೂ ಧರ್ಮಕ್ಕೆ ಸೇರಿದವರಾಗಿದ್ರಿಂದ ನನಗೆ ಯಾವ ರೀತಿಯ ಒಂದು ಕಾನೂನು ಹಿಂದೂ ಆಗಿ ಆ ವಿಷಯದಲ್ಲೆಲ್ಲ ರಕ್ಷಣೆ ಕೊಡುತ್ತೆ, ವೈಯಕ್ತಿಕ ಕಾನೂನುಗಳು. ಅದೇ ಅವರು ಒಬ್ರು ಮುಸಲ್ಮಾನ್ ಆಗಿದ್ರೆ, ಒಬ್ಬ ಕ್ರಿಶ್ಚಿಯನ್ ಆಗಿದ್ರೆ, ಪಾರ್ಸಿ ಆಗಿದ್ರೆ, ಸೊ ಇವರೆಲ್ಲರಿಗೂ ಕೂಡ ಅವರದೇ ಆದ ಕಾನೂನು ಇದೆ. ಸೊ ಈ ಕಾನೂನು ಯಾವ ವಿಷಯದಲ್ಲಿ ಅಂತಂದ್ರೆ, ಈ ಕೌಟುಂಬಿಕ ವಿಷಯಗಳಲ್ಲಿ, ಕುಟುಂಬ, ಫ್ಯಾಮಿಲಿ ರಿಲೇಟೆಡ್ ಆಸ್ಪೆಕ್ಟ್ಸ್, ಸೊ ಇವನ್ನೆಲ್ಲ ನಾವು ಏನು ಅದರಲ್ಲಿ ವ್ಯವಹರಣೆ ಮಾಡೋದು ಈ ಪರ್ಸನಲ್ ಲಾ ಅಂತ ನಾವು ಹೇಳ್ತೀವಿ. ಅದೇ ರೀತಿ ಬೇಕಾದಷ್ಟು ಬೇರೆ ಕಾನೂನುಗಳು ಇದೆ, ಅದು ಎಲ್ರಿಗೂ ಅಪ್ಲೈ ಆಗುತ್ತೆ, ಇರೆಸ್ಪೆಕ್ಟಿವ್ ಆಫ್ ಎನಿ ರಿಲಿಜನ್. ಅವನು ಹಿಂದೂ ಆಗಿರ್ಲಿ, ಮುಸ್ಲಿಂ ಆಗಿರ್ಲಿ, ಏನೇ ಆಗಿರ್ಲಿ, ಆ ಕಾನೂನುಗಳು ಎಲ್ರಿಗೂ ಅನ್ವಯ ಆಗುತ್ತೆ. ಸೊ ಈಗ ಪರ್ಸನಲ್ ಲಾ ಬಂದಾಗ ಅಲ್ಲಿ ಮಹಿಳೆಯರಿಗೆ ಎಷ್ಟು ಮಟ್ಟಿನ ಒಂದು ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೀವಿ. ಹಿಂದೂ ಆಗಿ ಅವಳು ಎಷ್ಟು ಒಂದು ಅಂದ್ರೆ, ಈಗ ಒಂದೊಂದು ಆಸ್ಪೆಕ್ಟ್ ನಾವಲ್ಲಿ ಹೇಳೋದಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಫ್ಯಾಮಿಲಿ ಅಂತ ಬಂದ ತಕ್ಷಣ ಮುಖ್ಯವಾಗಿ ನಾವು ಪ್ರಾಪರ್ಟಿ ಅಂತ ಅಲ್ಲಿ ಮಾತಾಡ್ತೀವಿ ಪರ್ಸನಲ್ ಆದಲ್ಲಿ. ಅಂಡ್ ಮ್ಯಾರೇಜ್ ಬಗ್ಗೆ ಮಾತಾಡ್ತೀವಿ, ಅಂಡ್ ಡೈವೋರ್ಸ್ ಬಗ್ಗೆ ಮಾತಾಡ್ತೀವಿ. ಈಗ ಮ್ಯಾರೇಜ್ ಅಂತ ವಿಷಯ ನಾವು ತಗೊಂಡಾಗ, ವಿವಾಹ ಅಂತ ಬಂದಾಗ ಇಲ್ಲಿ ರಿಲಿಜಿಯನ್ ಅಲ್ಲೇ ಮತ್ತೆ ಡಿಸ್ಕ್ರಿಮಿನೇಷನ್ ಇದೆ. ಹಿಂದೂ ಮಹಿಳೆಗೆ ಎಷ್ಟು ಒಂದು ನಾವು ಸ್ವಾತಂತ್ರ್ಯವನ್ನ ಕೊಟ್ಟಿದ್ದೀವಿ, ಅಥವಾ ಎಷ್ಟು ರಕ್ಷಣೆಗೆ ಅವಳು ಒಳಪಡ್ತಾಳೆ, ಅಷ್ಟು ರಕ್ಷಣೆ ಮೊಹಮ್ಮದಿಯ ಒಬ್ಬ ಹೆಣ್ಣು ಮಗಳಿಗೆ ಇಲ್ಲ. ಓಕೆ, ನಮ್ಮ ಒಂದು ಸಮಾಜದಲ್ಲಿ. ಯಾಕೆಂದ್ರೆ ಅವರ ಪರ್ಸನಲ್ ಲಾ, ಅದು ಅವರ ಪರ್ಸನಲ್ ಲಾ. ಸೊ ಅವರ ಪರ್ಸನಲ್ ಲಾ ಏನ್ ಹೇಳುತ್ತೆ, ಸೊ ಅವರ ಪರ್ಸನಲ್ ಲಾ ಈಗ ನಮ್ಮ ಶರೀಯತ್ ಅಂತ ಅವರು ಅದನ್ನ ಅಲ್ಲಿ ತಮ್ಮ ಚೌಕಟ್ಟನ್ನ ಅದರ ಅಡಿಯಲ್ಲಿ ಹೇಳ್ತಾರೆ. ಹಾಗಾಗಿ ಎಷ್ಟೋ ಕಾನೂನುಗಳು ಅವರಿಗೆ ಅಪ್ಲೈ ಆಗಲ್ಲ. ಸೊ ನಾವು ಹಿಂದೂ ಅಂತ ಬಂದಾಗ ನಮ್ಗೆ ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ನಾವು ಹೇಳ್ತೀವಿ. ಈಗ ಡೈವೋರ್ಸು, ವಿವಾಹ ಅಥವಾ ಮೇಂಟೆನೆನ್ಸ್, ಅದನ್ನೆಲ್ಲ ನಾವು ಕ್ಲೇಮ್ ಮಾಡುವಾಗ, ಸೊ ಅಲ್ಲಿ ಆ ವಿವಾಹಕ್ಕೆ ಸಂಬಂಧಪಟ್ಟ ವಿಷಯಗಳು ಹಿಂದೂಗಳಿಗೆ ಹಿಂದೂ ಮ್ಯಾರೇಜ್ ಆಕ್ಟ್ ಅಂತ ಮಾತ್ರ ಅವರಿಗೆ ಮಾತ್ರ ಅನ್ವಯ ಆಗೋದು. ಮೊಹಮ್ಮದನ್ಸಿಗೆ ಅದು ಅಪ್ಲೈ ಆಗಲ್ಲ. ಯಾಕೆಂದ್ರೆ ಅಲ್ಲಿ ಮ್ಯಾರೇಜ್ ಅಂಡ್ ಡೈವೋರ್ಸ್ ಅಂತ ಬಂದಾಗ ಅವರ ಒಂದು ಧರ್ಮದಲ್ಲಿ ಏನ್ ಹೇಳಿದೆ ಅದರ ಪ್ರಕಾರ ಅವರು ನಡ್ಕೊಳ್ತಾರೆ. ಆದ್ರೆ ನಮಗೆ ಕಾನೂನಿದೆ, ಕಾನೂನಲ್ಲಿ ಏನ್ ಹೇಳಿದೆ, ಈಕ್ವಲ್ ಆಗಿ ಇಲ್ಲಿ ಈ ಹಿಂದೂ ಮತ್ತೆ ಮೊಹಮ್ಮದಿಯ ಮಹಿಳೆಗೆ ಕಂಪೇರ್ ಮಾಡಿದ್ರೆ ಸ್ಟೇಟಸ್ ಅಲ್ಲಿ ಏನು ಹಿಂದೂ ಮಹಿಳೆ ಫಾರ್ ಬೆಟರ್ ಅಂತ ನಾವು ಹೇಳ್ತೀವಿ. ಸೊ ಅದು ಅವಳಿಗೆ ಸಿಗುತ್ತೋ ಬಿಡುತ್ತೋ ಅದು ಆಮೇಲೆ ಪ್ರಶ್ನೆ, ಬಟ್ ಕಾನೂನಂತೂ ಅವಳ ಪರವಾಗಿದೆ. ಸೊ ಹಾಗಾಗಿ ಮೊಹಮ್ಮದನ್ ಲಾಸ್ಗೆ ನಾವು ಕಂಪೇರ್ ಮಾಡಿದ್ರೆ ವಿ ಆರ್ ಇನ್ ಎ ಬೆಟರ್ ಪೊಸಿಷನ್ ಅಂತ ನಾವು ಅನ್ಕೊಳ್ಬಹುದು. ಸೊ ಡೈವೋರ್ಸ್ ಅಂತ ಬಂದಾಗ ಅಲ್ಲಿ ಏನಾಗುತ್ತೆ, ಅದು ಆ ಪುರುಷನಿಗೆ ಇಟ್ ಈಸ್ ಅನ್ಈಕ್ವಿವೋಕಲ್ ರೈಟ್. ಅಂದ್ರೆ ಅವನೇ ಪ್ರೊನೌನ್ಸ್ ಮಾಡೋದು, ತಲಾಕ್ ಅಂತ ಪ್ರೊನೌನ್ಸ್ ಮಾಡೋ ರೈಟ್ ಮಹಿಳೆಗಿಲ್ಲ ಮೊಹಮ್ಮದನ್ ಲಾದಲ್ಲಿ. ಸೊ ಅವನ್ ತಲಾಕ್ ಅಂತ ಹೇಳಿದ್ರೆ ಮುಗೀತು, ಅಲ್ಲಿ ಸಪರೇಷನ್ ಆಯ್ತು. ಅದು
ಆಮೇಲೆ ಇನ್ನೊಂದಲ್ಲೂ ನಾವು ಹೇಳ್ತೀವಿ, ಅದಕ್ಕೆ ಇನ್ನು ಹಿಂದೆಯಿಂದ ಬರೋದಾದ್ರೆ ಮ್ಯಾರೇಜ್ ಇಸ್ ಅ ಸ್ಯಾಂಕ್ಟಿಟಿ ಎಲ್ಲಿ ನಮ್ಮ ಹಿಂದೂ ಲಾದಲ್ಲಿ. ಆದ್ರೆ ಮೊಹಮ್ಮದನ್ ಲಾದಲ್ಲಿ ಮ್ಯಾರೇಜ್ ಇಸ್ ಎ ಕಾಂಟ್ರಾಕ್ಟ್. ಇಟ್ಸ್ ಓನ್ಲಿ ಎ ಕಾಂಟ್ರಾಕ್ಟ್, ಇಟ್ಸ್ ಎನ್ ಅಗ್ರಿಮೆಂಟ್. ಈಗ ಅವರು ನಿಕಾ ಅಂತ ಮಾಡುವಾಗ ಅವರೆಲ್ಲ ಬರ್ಕೋತಾರೆ, ಕುಬೂಲ್ ಅಂತ ಹೇಳ್ತಾರೆ, ಅಷ್ಟು ನಮಗೆ ಗೊತ್ತಿಲ್ಲ. ಆದ್ರೂ ಕೆಲವು ಅಂಶಗಳನ್ನ ನೋಡಿದಾಗ ಕಾಂಟ್ರಾಕ್ಟ್ ರೀತಿಯಲ್ಲಿ ಅದು ನಡೆಯುತ್ತೆ. ಕನ್ಸೆಂಟ್, ನಿನಗೊಪ್ಪಿಗೆ ಇದೆಯಾ ಅಂತ ಕೇಳಿನೇ ಅವರಲ್ಲಿ ವಿವಾಹ ಮಾಡೋದು. ಸೊ ಕಾಂಟ್ರಾಕ್ಟ್ ಅಂದ್ರೆ ಅದೇನೆ, ಎರಡು ಪಾರ್ಟಿಗಳು ಒಪ್ಕೊಂಡಿರ್ಬೇಕು. ಒಪ್ಕೊಂಡ್ರೆ ಮಾತ್ರ ಮುಂದೆ ಏನಾದ್ರೂ ಕೂಡ ಒಬ್ರಿಂದ ಒಬ್ರು ಅದನ್ನ ಏನಾದ್ರೂ ವಿಫಲ ಆದ್ರೆ ಪರಿಹಾರ ತಗೋಬಹುದು, ಆತರ ಎಲ್ಲ ನಾವು ಹೇಳ್ತೀವಿ. ಆದ್ರೆ ನಮ್ಮ ಹಿಂದೂ ಲಾದಲ್ಲಿ ನಾವು ಹೇಳ್ತೀವಿ ಮ್ಯಾರೇಜ್ ಈಸ್ ಎ ಸ್ಯಾಂಕ್ಟಿಟಿ, ಇದೆ ಒಂದು ಪವಿತ್ರವಾದ ಬಂಧನ ಇದು. ಹಾಗಿದ್ದಾಗ ಇಬ್ರಿಗೂ ಕೂಡ ಈಕ್ವಲ್ ಆಗಿ ನಾವು ಆ ತರದ ಒಂದು ರೈಟ್ಸ್ ಆಬ್ಲಿಗೇಷನ್ಸ್ ಇರುತ್ತೆ. ಸೊ ಡೈವೋರ್ಸ್ ಅಂತ ಬಂದಾಗ ಪುರುಷ ಎಷ್ಟೆಲ್ಲ ಆಧಾರಗಳನ್ನ ಇಟ್ಕೊಂಡು ತನ್ನ ಪತ್ನಿಯ ವಿರುದ್ಧವಾಗಿ ವಿಚ್ಛೇದನಕ್ಕೆ ಅವನು ಕೇಳ್ಬೋದು, ಅಷ್ಟೇ ಇವಳು ಕೂಡ, ಪತ್ನಿಯೂ ಕೂಡ ಅಷ್ಟೇ ಆಧಾರ ಅಂದ್ರೆ ಯಾವುದು, ಅಲ್ಲಿ ಕೆಲವು ಹೇಳೋದಾದ್ರೆ ಈಗ ಕ್ರೂಯಲ್ಟಿ ಅಂತ ಹೇಳ್ತೀವಿ, ಅಡಲ್ಟ್ರಿ ಅಂತ ಹೇಳ್ತೀವಿ, ಡೆಸರ್ಷನ್, ಆದ್ರೆ ಗಂಡ ನನ್ನ ಬಿಟ್ಟು ಬೇರೆ ಕಡೆ ವಾಸ ಮಾಡ್ತಾ ಇದ್ದಾನೆ, ಸುಮ್ನೆ ಅಲ್ಲ, ಮತ್ತೆ ಅಲ್ಲಿ ಇಂಗ್ರೀಡಿಯೆಂಟ್ಸ್ ಇದೆ, ಮತ್ತೆ ನನ್ನ ತ್ಯಜಿಸಿ ಅವನು ಬೇರೆ ಕಡೆ ಇದ್ದಾನೆ ಅಂದಾಗ 2 years ಕಂಟಿನ್ಯೂಸ್ಲಿ ಅಂತ ಹೇಳ್ತೀವಿ. ಈಗ ಫಾರಿನ್ ಅಲ್ಲಿ ಇರ್ತಾರೆ, ಹಂಗಾಗಿ ಅವನು ಬೇರೆ ಕಡೆ ಇದ್ದಾನೆ ಅಂತ ನನಗೆ ಡೈವೋರ್ಸ್ ಬೇಕು ಅಂದ್ರೆ ಅದಾಗಲ್ಲ. ಅಲ್ಲಿ ಎರಡೂ ಹೇಳ್ತೀವಿ, ಒಂದು ಫ್ಯಾಕ್ಟ್ ಒಂದು ಇಂಟೆನ್ಷನ್ ಎರಡೂ ಇರ್ಬೇಕು ಅಂತ. ಸೊ ಸತತವಾಗಿ ಅಷ್ಟು ಸಮಯದವರೆಗಿದ್ರೆ ಮಾತ್ರ ಆತರ ಕೆಲವು ಗ್ರೌಂಡ್ಸ್ ಎಲ್ಲ ಹೇಳ್ತೀವಿ. ಆತರ ಗ್ರೌಂಡ್ಸ್ ಮಹಿಳೆಗೆ, ಪತ್ನಿಗೂ ಇದೆ, ಪತಿಗೂ ಇದೆ ಈಕ್ವಲ್. ಅಂಡ್ ಕೆಲವು ಸಮಯದಲ್ಲಿ ಇನ್ನೂ ಹೆಚ್ಚುವರಿಯಾಗಿ ಕೆಲವು ಆಧಾರಗಳನ್ನ ನಾವು ಪತ್ನಿಗೆ ಕೊಟ್ಟಿದ್ದೀವಿ ಹಿಂದೂ ಲಾದಲ್ಲಿ. ಬಟ್ ಮೊಹಮ್ಮದನ್ ಲಾ ನೋಡಿದಾಗ ಅವಳಿಗೆ ಈ ತರದ ತಲಾಕ್ ಹೇಳ್ತಕ್ಕಂಥ ರೈಟ್ ಇಲ್ಲ. ಹಾಗಾಗಿ ರೀಸೆಂಟ್ ಆಗಿ ಇಲ್ಲಿ ನಾವು ಈಗ ಇದೆಲ್ಲ ನಾವು ಸಪ್ರೇಟ್ ಆಗಿ ಹೇಳಕ್ಕಾಗಲ್ಲ, ರಿಲೇಟೆಡ್. ಈಗ ಫ್ಯಾಮಿಲಿ ಲಾ ಅಂತ ಬಂದಾಗ ಏನೇನೆಲ್ಲ ಇದರಲ್ಲಿ ಬದಲಾವಣೆಗಳು ಬಂದಿದೆ. ಸೊ ಬಹಳಷ್ಟು ಬದಲಾವಣೆಗಳನ್ನ ನಾವು ಕಾಣ್ತಿದೀವಿ ಇವನ್ ಅಂಡರ್ ಮೊಹಮ್ಮದನ್ ಲಾ. ಯಾಕೆಂದ್ರೆ ರೀಸೆಂಟ್ ಆಗಿ ನಾವು ನೋಡಿರ್ಬೋದು ಶೈರಾ ಬಾನು ಕೇಸ್ ಅಂತ ಒಂದರಲ್ಲಿ ಟ್ರಿಪಲ್ ತಲಾಕ್ ಏನಿದೆ, ಸೊ ಇದನ್ನ ಈಗ ಕೋರ್ಟು ಪ್ರೊಹಿಬಿಟ್ ಮಾಡಿದೆ, ಇಲ್ಲ ನಿಷೇಧ ಮಾಡಿದೆ. ಟ್ರಿಪಲ್ ತಲಾಕ್ ಅಂದ್ರೆ 3 ಸತಿ ಅವರು ತಲಾಕ್ ಅಂತ. ಅದನ್ನ ನೀವು ಮುಖ ನೋಡಿ ಹೇಳ್ಬೇಕು ಅಂತಾನು ಇಲ್ಲ, ಫೋನ್ ಅಲ್ಲಿ ಹೇಳೋದು, ಸ್ಕೈಪ್ ಅಲ್ಲಿ ಹೇಳೋದು, ಮೆಸೇಜ್ ಕಳಿಸೋದು. ಅವರೆಲ್ಲೋ ಬೇರೆ ದೇಶದಲ್ಲಿ ಇರ್ತಾರೆ, ಸ್ಕೈಪ್ ಅಲ್ಲಿ ಕಾಣುತ್ತಲ್ಲ ಮುಖ, ಸೊ ಅಂದ್ರೆ ವಿಡಿಯೋ ಇದ್ರಲ್ಲಿ. ಸೊ 3 ಸಲ ತಲಾಕ್ ಅಂತ ಹೇಳ್ಬಿಟ್ರೆ ಅದೇ ವ್ಯಾಲಿಡ್ ಅಂತ ಅವ್ರ ಪರ್ಸನಲ್ ಹೇಳುತ್ತೆ. ಸೊ ಇದನ್ನೆಲ್ಲ ಪ್ರಶ್ನೆ ಮಾಡಿ ಆ ಕೇಸ್ ನಲ್ಲಿ ಸುಪ್ರೀಂ ಕೋರ್ಟಿಗೆ ಒಂದು ಪ್ರಕರಣ ದಾಖಲಾಗಿತ್ತು. ಸೊ ಆವಾಗ ಅಲ್ಲಿ ಏನ್ ಹೇಳಿದ್ರು, ಇಲ್ಲ ಈ 3 ಸತಿ ಟ್ರಿಪಲ್ ತಲಾಕ್ ಅಂತ ಹೇಳಿ ಅವನು ತನ್ನ ರೈಟ್ ಅನ್ನ ಅವರು ಎಕ್ಸೈಸ್ ಮಾಡೋಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಇಟ್ ಇಸ್ ಇನ್ಜಸ್ಟಿಸ್. ಸಂವಿಧಾನ ಅಂತ ಬಂದಾಗ ಈಕ್ವಲ್ ಆಗಿ ಇಬ್ರಿಗೂ ಕಾನೂನು ಅಪ್ಲೈ ಆಗ್ಬೇಕು, ಅಲ್ಲಿ ಸಮಾನ ಕಾನೂನು ಎಲ್ರಿಗೂ ಸಮಾನ ಅಂತ ಮೊದಲಿಗೆ ಹೇಳೋದು. ಸೊ ಇಟ್ ಶಲ್ ನಾಟ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ಸೆಕ್ಸ್ ಅಂತ, ಲಿಂಗದ ಆಧಾರದ ಮೇಲೆ ತಾರತಮ್ಯ ಮಾಡಬಾರ್ದು ಅಂತ. ಸೊ ಹಾಗಾಗಿ ಆ ಪರ್ಸನಲ್ ಲಾದಲ್ಲಿ ನಾವು ನೋಡಿದಾಗ ಈಗ ಕೆಲವು ಆಸ್ಪೆಕ್ಟ್ಸ್ ಇದೆ. ಅಂಡ್ ಮ್ಯಾರೇಜ್ ಅಂತ ಬಂದಾಗ ಅಲ್ಲಿ ಕೆಲವು ಆಸ್ಪೆಕ್ಟ್ಸ್ ನಲ್ಲಿ ಮಹಿಳೆಯರಿಗೆ ಏನೆಲ್ಲ ನಾವು ರಕ್ಷಣೆಗಳನ್ನ ಕೊಟ್ಟಿದ್ದೀವಿ ಆತರ ಸಂವಿಧಾನದ ಅಡಿಯಲ್ಲೇನೆ ಅಂತ. ಅಂಡ್ ಇವೆಲ್ಲ ಬರೋದು ಮತ್ತೆ ಸಂವಿಧಾನ, ನಾವೇನೇ ಮಾತಾಡಿದ್ರು ಕೂಡ ಅದಕ್ಕೆಲ್ಲ ಬೇಸ್ ಯಾವ್ದಪ್ಪ ಅಂದ್ರೆ ನಮ್ಮ ಸಂವಿಧಾನನೇ. ಸೊ ಅಲ್ಲಿಂದನೇ ನಾವು ಎಲ್ಲ ಒಂದು ಆಶಯಗಳನ್ನ ಈ ರೀತಿಯಲ್ಲಿ ನಾವು ಈಡೇರಿಸಲಿಕ್ಕೆ ಕಾನೂನುಗಳನ್ನ ರಚನೆ ಮಾಡಿಕೊಂಡು ಮಹಿಳೆಯರಿಗೆ ಆ ಕಾನೂನು ಈ ಕಾನೂನು ಅಂತ ಹೇಳ್ತಾ ಇರೋದು. ಈಗ ಏನಾಗಿದೆ ಅಂತಂದ್ರೆ ಮಹಿಳೆಗೆ ತುಂಬಾ ರಕ್ಷಣೆ ಇದೆ ಅಂತ ಹೇಳಿ ದೇರ್ ಆರ್ 2 ಸೆಕ್ಟರ್ಸ್. ಒಬ್ರು ಅದ್ರ ಬಗ್ಗೆ ಟೋಟಲಿ, ಒಂದ್ ಸೆಕ್ಟರ್ ಅದ್ರ ಬಗ್ಗೆ ಟೋಟಲಿ ಏನೋ ಅದನ್ನ ಗಮನ ಕೊಡೋದಿಲ್ಲ ಅಥವಾ ಅದ್ರ ಬಗ್ಗೆ ತಿಳುವಳಿಕೆ ಇರೋದಿಲ್ಲ. ಇನ್ನೂ ಒಂದ್ ಸೆಕ್ಟರ್ ಅಲ್ಲಿ ಏನಾಗಿದೆ, ಅದನ್ನ ಮಿಸ್ಯೂಸ್ ಮಾಡ್ಕೊಂಡು ಹೇಗೆ ಪ್ರಾಪರ್ಟಿ ಮಾಡ್ಕೊಂತ ಇದ್ದಾರೆ, ಅದು 2 ಈಕ್ವಲಿ ಚಾಲ್ತಿಯಲ್ಲಿದೆ ಅಂತ ಕೇಳ್ತೀವಿ. ಅದನ್ನ ನಾವು ಹೇಗೆ ಐಡೆಂಟಿಫೈ ಮಾಡ್ಕೋಬಹುದು ಅಥವಾ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ. ಇಲ್ಲಿ ಅಫ್ಕೋರ್ಸ್ ಈಗ ಯಾವುದು ಮಿಸ್ಯೂಸ್ ಆಗಲ್ಲ ಅನ್ನೋದನ್ನ ನಾವು ನೋಡ್ಬೇಕು. ಒಂದು ಕಾನೂನುಗಳು ಮಾತ್ರ ಮಿಸ್ಯೂಸ್ ಆಗ್ತಿಲ್ಲ, ನಿಮ್ಗೆ ಎಲ್ಲೆಲ್ಲಿ ಅಲ್ಲಿ ಸಾಧ್ಯತೆಗಳಿದೆ ಅಲ್ಲಿ ಎಲ್ಲವನ್ನ ನಾವು ಅದನ್ನ ದುರುಪಯೋಗ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತೀವಿ. ಕಾನೂನು ಅದಕ್ಕೊಂದು ಎಕ್ಸೆಪ್ಷನ್ ಏನಲ್ಲ. ಸೊ ಆದ್ರೆ ಇಲ್ಲಿ ನಾವು ಈ ತರದ ಒಂದು ಸಂಗತಿಗಳನ್ನ, ಕಾನೂನು ಮಿಸ್ಯೂಸ್ ಆಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಏನ್ ಹೇಳಿದೆ. ಆಮೇಲೆ ಇನ್ನೊಂದಿದೆ ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಆಫ್ ವುಮೆನ್ ಅಟ್ ವರ್ಕ್ ಪ್ಲೇಸ್ ಅಂತ. ಕರೆಕ್ಟ್. ಅಂದ್ರೆ ದುಡಿಯುವ ಕ್ಷೇತ್ರದಲ್ಲಿ ಮಹಿಳೆ ಲೈಂಗಿಕ ಒಂದು ದೌರ್ಜನ್ಯಕ್ಕೆ ಒಳಗಾದಾಗ ಅವಳಿಗೆ ರಕ್ಷಣೆ ಕೊಡ್ಲಿಕ್ಕೂ ಒಂದು ಕಾನೂನಿದೆ.
ಸೊ ದುಡಿಯುವ ಕ್ಷೇತ್ರ ಅಂತ ಬಂದಾಗ ಹೊರಗಡೆ, ಮನೆಯಿಂದ ಹೊರಗಡೆ ಹೋದಾಗ, ಸೊ ಎನಿ ಅದರ್ ಕೌಂಟರ್ ಪಾರ್ಟಿ ಯಾರಪ್ಪ ಮೇಲ್ ಮೆಂಬರ್, ಸೊ ಅವಳಿಗೆ ಲೈಂಗಿಕವಾಗಿ ಕಿರುಕುಳವನ್ನು ಕೊಡಬಹುದು. ಸೊ ಆ ಲೈಂಗಿಕವಾಗಿ ಕಿರುಕುಳ ಕೊಟ್ಟಾಗ ಸಾಕಷ್ಟು ಸಮಯದಲ್ಲಿ ಏನಾಗುತ್ತೆ, ಅದನ್ನ ಅವಳು ಹೇಳ್ಕೊಳ್ಳೋದಿಲ್ಲ. ಯಾಕೆ ಹೇಳ್ಕೊಳ್ಳೋದಿಲ್ಲ? ದೇರ್ ಆರ್ ಮೆನಿ ರೀಸನ್ಸ್. ಫ್ಯಾಮಿಲಿ, ಯಾಕಂದ್ರೆ ಅವಳೇ ಓನ್ಲಿ ಶಿ ಮೇ ಬಿ ದ ಅರ್ನಿಂಗ್ ಮೆಂಬರ್. ಈಗ ನಾಳೆ ಹೇಳಿದ್ರೆ ಅವ್ನ ಕೆಲಸದಿಂದ ತೆಗೆದಾಕ್ಬೋದು, ಅಥವಾ ಇನ್ನೂ ಹೆಚ್ಚಿನ ಪ್ರೆಷರ್ ಇಂದ, ಒತ್ತಡದಿಂದ ಅವಳು ಕೆಲಸ ಮಾಡ್ಬೇಕಾಗ್ಬೋದು. ಸೊ ಹಾಗಾಗಿ ಅದನ್ನೆಲ್ಲ ತಡಿಲಿಕ್ಕೋಸ್ಕರವಾಗಿ ಅವಳು ಅದನ್ನ ಸಹಿಸ್ಕೊಂಡಿರ್ತಾಳೆ. ಕಾನೂನು ಬಂದ್ರು ಎಷ್ಟೋ ಘಟನೆಗಳು ಬೆಳಕಿಗೆ ಬರಲ್ಲ. ನಾವೇನ್ ನೋಡ್ತೀವಿ ಅಂದ್ರೆ ಬೆಳಕಿಗೆ ಬಂದಿದ್ದು ಮಾತ್ರ ನಮಗೆ ಗೊತ್ತಾಗತ್ತೆ, ಬಿಟ್ರೆ ಬರದೇ ಇರೋದು ಬೇಕಾದಷ್ಟು ಇರುತ್ತೆ. ಇದು ಕೂಡ ನೀವು ಮಿಸ್ಯೂಸ್ ಅಂತ ಈಗ ಏನ್ ಹೇಳ್ತಾ ಇದ್ದೀರಿ, ಸೊ ಏನು ಜನರು ಅದರಿಂದ ಉಪಯೋಗ ತಗೊಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾವು ಜಾಸ್ತಿ ಮಾತಾಡಲ್ಲ. ಎಲ್ಲಿ ಒಂದೆರಡು ಇನ್ಸಿಡೆಂಟ್ಸ್ ಮಿಸ್ಯೂಸ್ ಆಗೋದು ಪೇಪರ್ ಅಲ್ಲಿ ಅಲ್ಲಿ ಇಲ್ಲಿ ಹೈಲೈಟ್ ಆಗತ್ತೆ, ಅದನ್ನೇ ನಾವು ಮಾತಾಡ್ತೀವಿ. ಆ ತರದ್ ಮಾತಾಡೇನೆ ಕಾನೂನ್ ಮೇಲೆ ಇರೋ ನಂಬಿಕೆ ಹೋಗ್ಬಿಡತ್ತೆ ಅಂತ ಹೇಳಿ ಅದನ್ನ ಒಂದು ದೊಡ್ಡ ನ್ಯೂಸ್ ಆಗುತ್ತೆ ಈಗ. ಸೊ ಹಾಗಾಗಿ ನನ್ನ ಪ್ರಶ್ನೆ ಇದ್ದದ್ದು ಅದಕ್ಕೇನೆ, ಯಾವತ್ತಿದ್ರೂ ಕಾನೂನು ನಮ್ ಜೊತೆ ಇರುತ್ತೆ ಅನ್ನೋ ಒಂದು ನಂಬಿಕೆ ಮೂಡಿಸೋ ಉದ್ದೇಶ ನಾವ್ ಈ ಕಾರ್ಯಕ್ರಮ ಮಾಡ್ತಿದೀವಿ. ಸೊ ಹಾಗಾಗಿ ಆ ಮಿಸ್ಯೂಸ್ ತುಂಬಾ ನೆಗ್ಲಿಜಿಬಲ್ ಹಂತದಲ್ಲಿ ನಡೆಯುತ್ತೆ ಅಂತ ನೀವು ಹೇಳ್ತಾ ಇರೋದು. ಹೌದು, ನಿಜವಾಗಿ. ಯಾಕೆಂತಂದ್ರೆ ಇದೆಲ್ಲ ನಾವು ಒಂದು ರಿಸರ್ಚ್ ಅಂತ ಮಾಡಿದಾಗ ಮಾತ್ರ ಗೊತ್ತಾಗೋದು. ಸುಮ್ನೆ ಮೇಲ್ನೋಟಕ್ಕೆ ಅದು ಯಾವ್ದು ಗೊತ್ತಾಗಲ್ಲ. ಯಾಕೆಂದ್ರೆ ನಮ್ಮ ಒಂದು ದೇಶ ಏನಿದೆ, ಸೊ ನಮ್ಮ ದೇಶದಲ್ಲಿ ಎಷ್ಟು ಪರಿಸ್ಥಿತಿ ಮಹಿಳೆಯರದು ಏನು ವಿ ಕ್ಯಾನ್ ಸೇ ಅಂದ್ರೆ ಅಷ್ಟು ಕೆಳಮಟ್ಟದಲ್ಲಿ ಇದೆ ಅಂತ ನಾವು ಅದನ್ನ ಇಮ್ಯಾಜಿನೇ ಮಾಡ್ಕೊಳಕ್ಕಾಗಲ್ಲ. ವಿ ನೋ ಓನ್ಲಿ ಸಮ್ ಆಫ್ ದ ಥಿಂಗ್ಸ್ ಅಷ್ಟೇ. ನಮಗೆ ಕಣ್ಣಿಗೆ ಕಾಣೋದು, ಕೇಳೋದು ಅಷ್ಟನ್ನ ಮಾತ್ರ ನಾವು ನೋಡ್ತಾ ಇದ್ದೇವೆ ಹೊರತು ಗೊತ್ತಾಗದೇ ಇರೋ ವಿಷಯಗಳು ಬಹಳಷ್ಟಿದೆ. ಈಗ ಫೀಮೇಲ್ ಫಿಟಿಸೈಡ್ ಅಂತ ನಾವು ಮಾತಾಡ್ತೀವಿ. ಹೌದು, ಗರ್ಭದಲ್ಲೇನೆ ಮಗುವನ್ನ ಭ್ರೂಣ ಹತ್ಯೆ ಮಾಡೋದು. ಸೊ ಆ ಭ್ರೂಣ ಹತ್ಯೆ ಮಾಡೋದು ಎಷ್ಟರ ಮಟ್ಟಿಗೆ ಹೀನಾಯವಾಗಿ ಮಾಡ್ತಾರೆ ಅಂತಂದ್ರೆ ಸಮ್ಟೈಮ್ಸ್ ಆ ಮದರು ಸತ್ತೋಗ್ತಾರೆ. ಸೊ ಅದು ಈ ಹರಿಯಾಣ ಆ ಸ್ಟೇಟ್ಸ್ ನಲ್ಲೆಲ್ಲ ತುಂಬಾ ಈಗ ರೇಷಿಯೋ, ಈಗ ನಾವೇ ನೋಡೋದಾದ್ರೆ ರೇಷಿಯೋ ಎಷ್ಟು ಕಡಿಮೆ ಆಗ್ತಾ ಇದೆ. ಮಹಿಳೆಯರಿಗೂ ಮತ್ತೆ ಪುರುಷರಿಗೆ ರೇಷಿಯೋ ನೋಡೋದಾದ್ರೆ ಅಲ್ಲೆಲ್ಲ 700 ಆಗಿದೆ. ಇಟ್ಸ್ ಎ ವೆರಿ ಟ್ರಾಜಿಕ್ ಇನ್ಸಿಡೆಂಟ್. ಈಗ ನ್ಯಾಚುರಲ್ ಆಗಿ ಆ ತರದ ಒಂದು ಬ್ಯಾಲೆನ್ಸ್ ಇರಬೇಕೇ ಹೊರತು ಅದನ್ನ ನೀವು ಫೋರ್ಸ್ಫುಲಿ ಅದನ್ನ ನೀವು ಯಾವುದೋ ಒಂದು ರೀತಿಯಲ್ಲಿ ಕಡಿಮೆ ಮಾಡ್ತಾ ಹೋದ್ರೆ ನೇಚರ್ ವಿಲ್ ಕೊಲ್ಯಾಪ್ಸ್. ಸೊ ಅಂಡ್ ನೇಚರ್ ವಿಲ್ ಶೋ ಇಟ್ಸ್ ಓನ್ ರಿಫ್ಲೆಕ್ಷನ್ಸ್, ಅದು ಕಾನ್ಸಿಕ್ವೆನ್ಸಸ್ ಅದೇ ತೋರಿಸುತ್ತೆ. ಸೊ ಆ ಥರ ಎಲ್ಲ ನಾವು ನೋಡ್ತಾ ಹೋದಾಗ ಈ ಮಿಸ್ಯೂಸ್ ಅನ್ನೋದು ಇಟ್ಸ್ ವೆರಿ ನೆಗ್ಲಿಜಿಬಲ್. ಆಗ್ಬೋದು, ನಾನು ಆಗಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇಟ್ಸ್ ವೆರಿ ನೆಗ್ಲಿಜಿಬಲ್. ಆದ್ರೆ ನಾವು ಕಾನೂನು ಯಾರಿಗೋಸ್ಕರ ಮಾಡಿದ್ದೀವಿ, ಆ ಒಂದು ವರ್ಗದ ಜನರನ್ನ ನಾವು ಮನಸ್ಸಿನಲ್ಲಿ ಇಟ್ಕೊಂಡು ಕಾನೂನು ಮಾಡಿರೋದು. ಹಾಗಾಗಿ ಕಾನೂನು ಅಲ್ಲಿ ತನಕನೂ ತಲುಪಬೇಕು ಅನ್ನೋದು ಉದ್ದೇಶ. ಒಂದಷ್ಟು ಸ್ಪೆಷಲ್ ಲೆಜಿಸ್ಲೇಷನ್ಸ್ ಇದೆ ಅಂತ ಹೇಳ್ತಾ ಇದ್ರಿ ನೀವು ಅವಾಗ ಮಾತಾಡ್ತಾ. ನಾವು ಅದ್ರ ಬಗ್ಗೆ ಒಂಚೂರು ಮಾತಾಡಿದ್ರೆ ಬಹುಶಃ ನಾವು ತಿಳ್ಕೊಳ್ಳೇಬೇಕಾಗಿರುವಂತ ವಿಚಾರಗಳು ಆ ಸ್ಪೆಷಲ್ ಲೆಜಿಸ್ಲೇಷನ್ ಅನ್ಸುತ್ತೆ ಅಲ್ವಾ? ಈ ಸ್ಪೆಷಲ್ ಲೆಜಿಸ್ಲೇಷನ್ಸ್ ನಲ್ಲಿ ಅಥವಾ ಈಗ ವಿಮೆನ್ ಅಂಡ್ ಕ್ರಿಮಿನಲ್ ಲಾ ಅಂತ ನಾವು ಹೇಳಿದಾಗ ಅದಂತೂ ದಿನನಿತ್ಯದಲ್ಲಿ ಈಗ ಒಂಥರ ಮಾಮೂಲಿ ಆಗ್ಬಿಟ್ಟಿದೆ ಅನ್ನೋ ತರದಲ್ಲಿ. ಈಗ ಪೇಪರ್ ನಲ್ಲಿ ಬರ್ತಾ ಇದೆ ಅಂತಂದ್ರೆ ಓ ಇವತ್ತೊಂದು ರೇಪ್ ಆಯ್ತಾ, ನಾಳೆ ಆಯ್ತಾ. ಸೊ ಓದಿ ಓದಿ ನಮ್ಗೊಂಥರ ಅದು ಅಭ್ಯಾಸ ಮಾಮೂಲಿ ಆಗ್ಬಿಟ್ಟಿದೆ ಸಮಾಜದಲ್ಲಿ. ಇವತ್ತೊಂದಾಗಿದೆ, ನಾಳೆ ಒಂದಾಗಿದೆ, ಇಲ್ಲ ಆಗತ್ತೆ, ಪಕ್ಕದ ಮನೆಯಲ್ಲಿ ಆಗತ್ತೆ. ಸೊ ಒಂದ್ ದಿವಸ ಮಾತಾಡ್ತೀವಿ ಅಂಡ್ ನೆಕ್ಸ್ಟ್ ಡೇ ವಿ ಫರ್ಗೆಟ್ ಅಂಡ್ ಎವ್ರಿಬಡಿ ಫರ್ಗೆಟ್ಸ್ ಅಷ್ಟೇ. ಸೊ ಇಲ್ಲಿನೂ ಕೂಡ ಬಹಳಷ್ಟು ಒಂದು ಏನು ಬದಲಾವಣೆಗಳು ಆಗ್ಬೇಕು ಅಂತ ನಾವು ಹೇಳ್ತೀವಿ. ಸೊ ಬದಲಾವಣೆಗಳು ಅಂತ ಬಂದಾಗ ಇಲ್ಲಿ ಮುಖ್ಯವಾಗಿ ಒಂದು ನಾನು ಯಾವತ್ತೂ ಅಲ್ಲಿ ಯೋಚನೆ ಮಾಡೋದು, ಒಂದು ಕಾನೂನಿದೆ. ಆ ಕಾನೂನಿಗೆ ಅದು ರಿಡಂಡೆಂಟ್ ಅಂತ ನಾವು ಹೇಳ್ಬೋದು, ಏನು ಯೂಸೇ ಇಲ್ಲ ಅಂತ ಕಾನೂನು. ಇಂಡೀಸೆಂಟ್ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಅಂತ. ಇಂಡೀಸೆಂಟ್ ರೆಪ್ರೆಸೆಂಟೇಷನ್ ಆಫ್ ವುಮೆನ್ ಅಂದ್ರೆ ಮಹಿಳೆಯರನ್ನ ಅಶ್ಲೀಲವಾಗಿ ನೀನು ಪ್ರದರ್ಶನ ಮಾಡಬಾರದು. ಎಲ್ಲಿ ಮಾಡಬಾರ್ದು? ಅಡ್ವರ್ಟೈಸಿಂಗ್ ಅಲ್ಲಿ, ಯಾವುದೋ ಪುಸ್ತಕ ಪಬ್ಲಿಕೇಶನ್ ಅಲ್ಲಿ ಅವಳ ಚಿತ್ರಗಳನ್ನ ಆತರ ಅಶ್ಲೀಲವಾಗಿ ಬಿಂಬಿಸ್ತಕ್ಕಂತ ಒಂದು ಇದು ಪ್ರಚಾರ ಮಾಡಬಾರ್ದು. ಮಾಡಿದ್ರೆ ಅದು ಅಫೆನ್ಸ್ ಅಂತ ಒಂದು ಕಾನೂನು ಇದೆ. ಆದ್ರೆ ಆ ಕಾನೂನು ನಿಜವಾಗಿಯೂ ಕೂಡ ಎಷ್ಟು ಮಟ್ಟಿಗೆ ಬಲ ಇದೆ ಆ ಕಾನೂನಿಗೆ? ಇವತ್ತು ನಾವೇನೇ ಅಡ್ವರ್ಟೈಸ್ ನೋಡಿದ್ರು, ಒಂದು ಸೋಪ್, ಒಂದು ಸಣ್ಣ ಸೋಪಿನ ಅಡ್ವರ್ಟೈಸ್ ನೋಡಿದ್ರು ಕೂಡ ಅಲ್ಲಿ ಮಹಿಳೆಯನ್ನ ನೀವು ಬಿಂಬಿಸುವ ರೀತಿ ಅದು ಸೋಪ್ ಅಂತಾನೆ ನಿಮಗೆ ಗೊತ್ತಾಗಲ್ಲ.
ಲೇಟರ್ ಯು ಕಮ್ ಟು ನೋ ಇದೇನೊಂದು ಸಣ್ಣ ಸೋಪ್ ಏನು ಅಂತ. ಅಲ್ಲ, ಬ್ಯೂಟಿ ಪ್ರಾಡಕ್ಟ್ಸ್ ನೀವು ಹೇಳ್ತಾ ಇದ್ದೀರಾ, ಇವನ್ ನಾವು ಹಂಗೆ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಹೋದ್ರೆ ಫರ್ನಿಚರ್ಸ್ ಇರ್ಬೋದು ಅಥವಾ ಬೇರೆ ಏನೋ ಸಿಮೆಂಟ್ ಆ ತರದಕ್ಕೂ ಅದು ಯಾವ ಅಡ್ವರ್ಟೈಸ್ಮೆಂಟ್ ಅಂತ ಗೊತ್ತಾಗಲ್ಲ. ಓನ್ಲಿ ದ ಲೇಡಿ ಇಸ್ ಕಮಿಂಗ್ ಇನ್ ಅ ವೆರಿ ಅಟ್ರಾಕ್ಟಿವ್ ಆರ್ ಇನ್ ಅ ಪ್ರೋವೋಕಿಂಗ್ ವೇ. ಅಟ್ರಾಕ್ಟಿವ್ ಅಲ್ಲ, ನೀವು ಹೇಳ್ದಂಗೆ. ಹೌದು. ಇಲ್ಲಿ ಕಾನೂನಲ್ಲಿ ತುಂಬಾ ಒಂದು ಟೆಕ್ನಿಕ್ಯಾಲಿಟೀಸ್ ಇದೆ. ಇದು ಈಗ ಹೇಳುತ್ತಲ್ಲ, ಹಾಗಾದ್ರೆ ಇಂಡಿಸೆಂಟ್ ರೆಪ್ರೆಸೆಂಟೇಷನ್ ಅಂತ ಹೇಳಿದ್ರೆ ಇಂಡಿಸೆನ್ಸಿ ಏನು ಅದು ಅಂತ ಅಲ್ಲಿ ವ್ಯಾಖ್ಯೆ ಕೊಡ್ಬೇಕು. ಅಬ್ಸೀನ್ ಅಂತ ನೀವು ಹೇಳೋದಾದ್ರೆ, ಅಶ್ಲೀಲ ಅಂತ ಹೇಳೋದಾದ್ರೆ, ಅಬ್ಸಿನಿಟಿ ಅಂದ್ರೆ ಏನು ಅಂತ ಫಸ್ಟ್ ಅಲ್ಲಿ ತೋರಿಸ್ಬೇಕು. ಅಬ್ಸಿನಿಟಿ ಅಂತ ಹೇಳಕ್ಕೇನೆ ಅಲ್ಲಿ ಡೆಫಿನಿಷನ್ ಇಲ್ಲ. ಅಬ್ಸೀನ್ ಅಂತ ಏನ್ ಹೇಳುತ್ತೆ ಅಂದ್ರೆ, ಯಾರು ನೋಡ್ತಾರೆ ಅವ್ರ ಕಣ್ಣಿಗೆ ಅದು ಸಮಂಜಸವಾಗಿಲ್ಲ ಅಂದ್ರೆ ಅದು ಅಬ್ಸೀನ್ ಅಂತ ನೀವು ಹೇಳೋದು. ಸೊ ನನ್ನ ಕಣ್ಣಿಗೆ ಸಮಂಜಸ ಅಂತ ನಾವು ಒಪ್ಕೊಂಡ್ರೆ ಅದು ಅಬ್ಸೀನ್ ಅಲ್ಲ. ಸೊ ನೋಡೋರಿಗೆ ಅದು ಸಮಂಜಸ ಅಂತ ಕಾಣ್ತಾ ಇದೆ. ಈಗ ಐಟಮ್ ಸಾಂಗ್ ಅಂತ ಮುಂಚೆ ಎಲ್ಲ ನಾವು ಮೂವಿಯಲ್ಲಿ ಅದನ್ನ ಮಾಡಕ್ಕೆ ಬೇರೆಯವ್ರು ಇರ್ತಾ ಇದ್ರು. ಹಾಗಾದ್ರೆ ಈಗ ಏನ್ ನೋಡ್ತೀವಿ, ಅದು ಎಲ್ಲದನ್ನೂ ಕೂಡ ಇವಳೇ ಯಾರು ಮೇನ್ ರೋಲ್ ಯಾರು ಆಕ್ಟರ್ಸ್ ಇದ್ದಾರೆ ಅವರೇನೆ ಅದನ್ನ ನಿಭಾಯಿಸ್ತಾರೆ. ಸಮಾಜ ಅದನ್ನ ಒಪ್ಕೊಂಡಿದೆ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಅದನ್ನ ಒಪ್ಸಿನ್ ಅಂತ ಹೇಳ್ತಾನೆ ಇಲ್ಲ. ಸೊ ಸಮಾಜ ಅದನ್ನ ಅಪ್ಸಿನ್ ಅಥವಾ ನೋಡೋರಿಗೆ ಅದು ಅಪ್ಸಿನ್ ಅಂತ ಕಾಣದೇ ಇರೋವರೆಗೆ ಅದು ಅಪ್ಸಿನ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಈ ತರನೂ ಕೂಡ ನಾವು ಅದಕ್ಕೆ ಇವಾಗ ಅದಕ್ಕೊಂದು ಅಮೆಂಡ್ಮೆಂಟ್ ಕೂಡ ಅಲ್ಲಿ ಹೇಳ್ತಾ ಇದ್ರು. ಅಲ್ಲಿ ಒಂದು ನಾನು ನೋಡ್ತಾ ಇದ್ದೆ, ಅಂದ್ರೆ ಅದು ಬಹಳ ಹಳೆ ಆಕ್ಟ್ ಅದು. ಸೊ ರೀಸೆಂಟ್ ಆಗಿ ಅದಕ್ಕೇನು ಬದಲಾವಣೆ ಆಗಿಲ್ಲ. ಹಾಗಾಗಿ ಡ್ಯೂಟಿ ಯಾರಿರ್ಬೇಕು, ಆ ಸೆಲ್ಫ್ ರೆಗ್ಯುಲೇಷನ್ ಅನ್ನೋದು ಅವರಿಗೆ ಇರಬೇಕು. ಯಾರಿಗೆ ಅಡ್ವರ್ಟೈಸ್ ಮಾಡೋರಿಗೆ, ಆ ಪಬ್ಲಿಕೇಶನ್ಸ್ ಯಾರು ಮಾಡ್ತಾರೆ ಅವರಿಗೆ ಸೆಲ್ಫ್ ರೆಗ್ಯುಲೇಷನ್ ಅನ್ನೋದು ಇದ್ರೆ ಮಾತ್ರ ಸಾಧ್ಯ. ಸೊ ಅಲ್ಟಿಮೇಟ್ಲಿ ಎಷ್ಟೇ ಕಾನೂನುಗಳಿದ್ರು ಕೊನೆಯಲ್ಲಿ ಅದೇ ಬೇಕಾಗಿರೋದು. ಸೊ ಸೆಲ್ಫ್ ರೆಗ್ಯುಲೇಷನ್ ಅಂತ ಇದ್ರೆ ಈಗ PNDT ಆಕ್ಟ್ ಇನ್ನೊಂದಿದೆ, ಪ್ರಿನ್ಯಾಟಲ್ ಅಂಡ್ ಡಯಾಗ್ನೋಸ್ಟಿಕ್ ಟೆಕ್ನಿಕ್ ಅಂತ. ಅಂದ್ರೆ ಪ್ರಸವ ಪೂರ್ವ ಆ ಲಿಂಗವನ್ನ ಪತ್ತೆ ಹಚ್ಚಬಾರದು. ಆ ಕಾನೂನಿನ ಉದ್ದೇಶನೇ ಬೇರೆ. ಏನು ಡಿಫಾರ್ಮಿಟೀಸ್ ಇದೆ ಮಗುಗೆ, ಅದನ್ನ ನೋಡ್ಕೊಂಡು ತಾಯಿಗೆ ಅದೇನಾದ್ರು ತೊಂದರೆ ಆಗತ್ತೆ ಅಂತಂದ್ರೆ ಆವಾಗ ನೀವು ಅದನ್ನ ಟರ್ಮಿನೇಟ್ ಮಾಡಿ ಅನ್ನೋ ಮಗು ಸ್ಪೆಷಲಿ ಚಾಲೆಂಜ್ಡ್ ಏನಾದ್ರು ಗ್ರೋತ್ ವೇರಿಯೇಷನ್ಸ್ ಇದ್ರೆ ಮಾಡಕ್ಕೆ ಅವಕಾಶ ಅದೊಂದು. ಹೌದು. ಆದ್ರೆ ಈಗ ಅದನ್ನ ಹೇಗೆ ನಾವು ಮಿಸ್ಯೂಸ್ ನೀವ್ ಹೇಳಿದ ಹಾಗೇನೆ ಇಲ್ಲಿ ಯಾರು ಮಾಡ್ತಾ ಇದ್ದಾರೆ ಅಂತಂದ್ರೆ ಅದನ್ನ ಮಹಿಳೆ ಮಾತ್ರ ಮಾಡ್ತಾ ಇಲ್ಲ, ಇಡೀ ಸೊಸೈಟಿ, ಹೌದು ಸಮಾಜನೇ ಅದನ್ನ ಬಹಳಷ್ಟು ದುರುಪಯೋಗ ಮಾಡ್ಕೊಳ್ತಿದೆ ಕಾನೂನನ್ನು. ಯಾತಕ್ಕೆ? ಸೆಕ್ಸ್ ಡಿಟರ್ಮಿನ್ ಮಾಡ್ಲಿಕ್ಕೆ, ಆ ಮಗು ಆ ಹೆಣ್ಣು ಅಂತ ಪತ್ತೆ ಹಚ್ಚಲಿಕ್ಕೆ ಅದನ್ನ ಮಾಡ್ಕೊಂಡು ದೊಡ್ಡದಾಗಿ ಎಲ್ಲ ಹಾಕಿರ್ತಾರೆ. ಎಲ್ಲಿ ಎಲ್ಲ ಹಾಕಿರ್ತಾರೆ, ಕ್ಲಿನಿಕ್ಸ್ ನಲ್ಲೆಲ್ಲ ಹಾಕಿರ್ತೀರಿ ಲಿಂಗ ಪತ್ತೆ ಅಪರಾಧ ಅಂತ. ಆದ್ರೆ ಆ ಸೆಲ್ಫ್ ರೆಗ್ಯುಲೇಷನ್ ಯಾರಿಗಿದೆ? ಅದನ್ನ ಮಾಡ್ಕೊಳ್ಳೋದು ಹೊರತು ನೀವ್ ಏನೇ ಕಾನೂನುಗಳು ಮಾಡಿದ್ರು ಕೂಡ ಅದು ಒಂಥರ ಏನ್ ಹೇಳ್ತೀವಿ, ಸುಮ್ಮನೆ ಕಣ್ಣು ಹೊಸ ಕೆಲಸ ಅಂತ ಹೇಳ್ತೀವಲ್ಲ, ಅಷ್ಟೇ. ನೋಡೋರಿಗೆ ಕಂತ ಕಾನೂನುಗಳಿದೆ ಅಂತ ಹೇಳೋದು ಬಿಟ್ರೆ ಅದ್ರ ನಿಜವಾಗಿ ಎನ್ಫೋರ್ಸ್ಮೆಂಟ್ ಆಗ್ತಿದ್ಯಾ, ಇಂಪ್ಲಿಮೆಂಟೇಷನ್ ಆಗ್ತಿದ್ಯಾ, ಅದು ಬಹಳಷ್ಟು ಏನು ಪ್ರಶ್ನೆಗಳನ್ನ ತೋರಿಸುತ್ತೆ. ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಇದ್ದಾಗ ಮಾತ್ರ ಕಾನೂನ ನಿಜವಾದ ಉಪಯೋಗ ಆಗುತ್ತೆ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅದೇ ತರ ಈಗ ಯೂಶಲಿ ಏನಾಗುತ್ತೆ, ಮಹಿಳೆಗೆ ರಿಲೇಟೆಡ್ ಆಗಿ ನಾವು ಕಾನೂನು ವಿಷಯ ಅಂದ ತಕ್ಷಣ ನಮ್ಮನ್ನ ನಾವು ತುಂಬಾ ಲಿಮಿಟ್, ಅಥವಾ ಸಮಾಜನೇ ಈಗ ಮದ್ವೆಲಿ ಏನಾರ ಸಮಸ್ಯೆ ಆಯ್ತಾ ಅವಾಗ ಮಾತ್ರ ಕಾನೂನು ಅಂತ ಬರುತ್ತೆ ಹೊರತಾಗಿ ಅದರ್ವೈಸ್ ಈಗ ನೀವು ಇನ್ನೊಂದು ಆಪ್ಷನ್ ಹೇಳಿದ್ರಿ, ಈಗ ವರ್ಕ್ ಪ್ಲೇಸ್ ಅಲ್ಲಿ ಈ ತರದ್ದು ಒಂದು ಕಿರುಕುಳ ಇರಬಹುದು ಅಥವಾ ಆ ತರದ್ದು ಸಮಸ್ಯೆ ಆದಾಗೂ ನಾವು ಅಪ್ರೋಚ್ ಮಾಡ್ಬೋದು. ಅದು ಬಿಟ್ಟು ಇನ್ಯಾವ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋಂಥ ಒಂದಷ್ಟು ಕಾನೂನಿನ ಆಯಾಮಗಳಿದೆ ಅಂತ ನಾವು ತಿಳ್ಕೊಬಹುದಾ, ಅದರ್ ದನ್ ಮ್ಯಾರೇಜ್ ಅಂಡ್ ವರ್ಕ್ ಪ್ಲೇಸ್ ಎಥಿಕ್ಸ್ ಇದನ್ನ ಬಿಟ್ಟು? ಈಗ ಕಾನೂನುಗಳು ಎಲ್ಲಾ ರಂಗದಲ್ಲೂ ಕೂಡ ಕಾನೂನುಗಳು ಇದೆ. ಈಗ ಆಸ್ ಎ ಸೈಡ್ ಈಗ ಕೌಟುಂಬಿಕ ದೌರ್ಜನ್ಯ, ಸೊ ಇದು ಒಂದು ತುಂಬಾ, ಯಾಕೆಂದ್ರೆ ನಮ್ಮ ದೇಶದ ವ್ಯವಸ್ಥೆ ಮಹಿಳೆಯ ಒಂದು ಸ್ಥಾನ ಅಂತ ನಾವು ನೋಡಿದಾಗ, ನಾವು ಅಥವಾ ಪುರುಷ ಪ್ರಧಾನ ಸಮಾಜ ಅಂತ ಬಂದಾಗ ಇಲ್ಲಿ ಕೌಟುಂಬಿಕ ದೌರ್ಜನ್ಯ ಅನ್ನೋದು ಬಹಳಷ್ಟು ಇದೆ. ಸೊ ಈ ಕೌಟುಂಬಿಕ ದೌರ್ಜನ್ಯ ಅನ್ನೋದನ್ನೇ, ಮತ್ತೆ ದೌರ್ಜನ್ಯ ಅಂದ್ರೆ ಏನು ಅನ್ನೋದನ್ನ ಮತ್ತೆ ಅಲ್ಲಿ ಗುರುತು ಮಾಡ್ಕೊಳ್ಬೇಕಾಗತ್ತೆ. ಸೊ ಆತರ ಆದಾಗ ಅವಳು ಏನ್ ಮಾಡ್ಬೋದು, ಎಲ್ಲಿ ಹೋಗ್ಬೋದು? ಈಗ ನೀವು ಕೇಳಿದ ಹಾಗೇನೆ ಒಂದು ಕಾನೂನನ್ನ ಅವರು ತಿಳ್ಕೊಳ್ಳದೆ ಇದ್ರೂ ಕೂಡ ನಾನು ಎಲ್ಲಿ ಸಹಾಯ ತಗೊಳ್ಬಹುದು ಅನ್ನೋದಾದ್ರೂ ಅವ್ರಿಗೆ ಗೊತ್ತು. ಅದು ಬೇಕು. ಅದಕ್ಕೋಸ್ಕರನೇ ನಾವೀಗ ಒಂದು ಕಾನೂನು ಸೇವಾ ಪ್ರಾಧಿಕಾರ ಅಂತ ಇದೆ, ಲೀಗಲ್ ಸರ್ವಿಸ್ ಅಥಾರಿಟಿ ಅಂತ. ಸೊ ಅದು ಎಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ತಾಲೂಕ್ ಲೆವೆಲ್ ಅಲ್ಲಿ ನ್ಯಾಯಾಲಯದ ಆವರಣದಲ್ಲೇನೆ ಇರುತ್ತೆ. ಸೊ ಅಲ್ಲಿ ಅವರು ಹೋಗಿ ತಮಗೆ, ಅಂದ್ರೆ ಅಲ್ಲಿ ಏನ್ ಹೇಳುತ್ತೆ, ಇದ್ರ ಉದ್ದೇಶ ಏನಪ್ಪಾ ಅಂದ್ರೆ ಫ್ರೀ ಲೀಗಲ್ ಏಡ್ ಅನ್ನ ಕೊಡೋದು
ಉಚಿತವಾಗಿ ಕಾನೂನಿನ ಒಂದು ಸೇವೆಯನ್ನ ನಿಮ್ಗೆ ಕೊಡೋದು. ಅಂದ್ರೆ ನಿಮಗೆ ಕೋರ್ಟ್ ಫೀಸ್ ಕಟ್ಟಕ್ಕಾಗಲ್ಲ, ಲಾಯರ್ಗೆ ದುಡ್ಡು ಕೊಡಕ್ಕಾಗಲ್ಲ, ಅಂಡ್ ಯು ಆರ್ ಇಲ್ಲಿಟ್ರೇಟ್, ಇಗ್ನೋರೆಂಟ್, ನಿಮ್ಗೆ ಏನೂ ಗೊತ್ತಿಲ್ಲ, ಏನು ಏನ್ ಮಾಡ್ಬೇಕು ಗೊತ್ತಿಲ್ಲ, ಆದ್ರೆ ನೀವು ಒಂದು ತೊಂದರೆಗೆ ಒಳಪಟ್ಟಿದ್ದೀರಿ, ಸಿಕ್ಕಾಕೊಂಡಿದ್ದೀರಿ. ಸೊ ಆವಾಗ ಏನ್ ಮಾಡ್ಬೇಕಾಗತ್ತೆ, ಆತರ ತೊಂದರೆ ಆಗಿದೆ ಅಂತ ಆದಾಗ ಸೊ ನೇರವಾಗಿ ನಾನೀಗ ಐ ಆಮ್ ಇಲ್ಲಿಟ್ರೇಟ್, ನಾವು ನೇರವಾಗಿ ವಕೀಲರ ಹತ್ರ ಹೋಗಲ್ಲ. ನಮ್ಗೆ ವಕೀಲರ ಹತ್ರ ಹೋಗ್ಬೇಕು ಅನ್ನೋದು ಗೊತ್ತಾಗಿಲ್ಲ, ಅಥವಾ ಯಾರು ಅಂತ ನಾವು ಐಡೆಂಟಿಫೈ ಮಾಡ್ಕೊಳಕ್ಕಾಗಲ್ಲ, ಯಾರನ್ನ ಅಪ್ರೋಚ್ ಮಾಡ್ಬೇಕು ಅಂತ ಗೊತ್ತಿರಲ್ಲ. ಸೊ ಮನೆಯವ್ರ ಹತ್ರನೂ ಅದನ್ನ ಹೇಳ್ಕೊಳಕ್ಕಾಗಲ್ಲ. ಸೊ ಅಂತ ಕೆಲವು ಸೆನ್ಸಿಟಿವ್ ಆಗಿರ್ತಕ್ಕಂಥ ವಿಷಯಗಳಿರ್ಬೋದು. ಆವಾಗ ಏನ್ ಮಾಡ್ಬೋದು, ನೀವು ಕೆಲವು ಸಹಾಯವಾಣಿಗಳಿದೆ, ಆ ಹೆಲ್ಪ್ ಲೈನ್ ಅಂತ ನಾವ್ ಹೇಳ್ತೀವಿ. 1091 ಅಂತ ಒಂದು ಹೆಲ್ಪ್ ಲೈನ್ ಇದೆ. ಸೊ ಆ ವಿಮೆನ್ ಅವಾಗ ಅಲ್ಲಿಗೆ ಕಾಲ್ ಮಾಡಿ ಅವರು ಅದನ್ನ ಮಾಹಿತಿಯನ್ನ ತಗೊಳ್ಬಹುದು. ಅಂಡ್ ಮತ್ತೊಂದೀಗ ಡೊಮೆಸ್ಟಿಕ್ ವೈಲೆನ್ಸ್ ಅಂತ ಅಂದಾಗ ಎಮರ್ಜೆನ್ಸಿ ತಕ್ಷಣ ತುರ್ತಾಗಿ ಅವರಿಗೆ ಸಹಾಯ ಬೇಕು ಅಂದಾಗ 181 ಅಂತ ಒಂದು ನಂಬರ್ ಇಡ್ತೀವಿ. ಸೊ ಅಲ್ಲಿನೂ ಕೂಡ ಅವ್ರು ಅಪ್ರೋಚ್ ಮಾಡಬಹುದು. ಅಂಡ್ ಇವಾಗ ಇನ್ನೂ ಕೆಲವು ಸರ್ವಿಸ್ ಪ್ರೊವೈಡರ್ಸ್ ಅಂತ ಇದಾರೆ, NGOs. ಈಗ ಸಾಂತ್ವನ ಅಂತ ನೀವು ಕೇಳಿ. ಹೌದು. ಸೊ ಅದು ಕೂಡ ಒಂದು ಹೆಲ್ಪ್, ಸಾಂತ್ವನ ಕೇಂದ್ರ ಅಂತ ಎಲ್ಲ ಪ್ಲೇಸಸ್ ಅಲ್ಲಿ ಇರುತ್ತೆ. ಸೊ ಅವರು ಸರ್ವಿಸ್ ಪ್ರೊವೈಡರ್ಸ್ ಅಂತ ಅಂದ್ರೆ ಈ ತರ ಏನಾದ್ರೂ ಮಹಿಳೆಗೆ ತೊಂದರೆ ಆಗತ್ತೆ ಅಂದಾಗ ಸೊ ಯಾರನ್ನ ಅವಳು ನಂಬಲಿಕ್ ಆಗಲ್ಲ, ಸೊ ಹೇಳ್ಕೊಳ್ಲಿಕ್ ಆಗಲ್ಲ, ಆ ತರದ ಸಮಸ್ಯೆಗಳಿದ್ದಾಗ ನೇರವಾಗಿ ಅಲ್ಲಿನೇ ಹೋಗಿ ಅವಳು ಅದನ್ನ ಈಸಿಯಾಗಿ, ಈಗಂತೂ ಕೂಡ ಮೊಬೈಲ್ ಎಲ್ಲರೂ ಯೂಸ್ ಮಾಡ್ತಾರೆ. ಸೊ ಹಾಗಿದ್ದಾಗ ಅದು ಎಲ್ಲಿ ಬರುತ್ತೆ ಏನು ಅಂತೆಲ್ಲ ವಿಚಾರ ತಿಳ್ಕೊಂಡು ಸೊ ನೇರವಾಗಿ ಹೋಗಿ ಅವ್ರನ್ನೇನೆ ಅವರು ಕಾಂಟ್ಯಾಕ್ಟ್ ಮಾಡಿ ಅವರು ನೆಕ್ಸ್ಟ್ ಗೈಡ್ ಮಾಡ್ತಾರೆ, ನೀವೇನ್ ಮಾಡ್ಬೇಕು ಅನ್ನೋದನ್ನ ಅವ್ರು ಹೇಳ್ತಾರೆ. ಇಲ್ಲ ಈಗ ಮಹಿಳಾ ಪೊಲೀಸ್ ಠಾಣೆನೇ ಇದೆ, ಅದಿಲ್ಲ ಅಂತಂದ್ರೆ ನಿಮ್ ಈ ತರ ದೌರ್ಜನ್ಯ ಆಗತ್ತೆ ಅಂತ ಆಗದಾಗ ಏನ್ ಮಾಡ್ಬೋದು, ನೇರವಾಗಿ ಈಗ ಪುರುಷ ಇದಕ್ಕೋಸ್ಕರನೇ ಅದನ್ನ ಕಾನ್ಸ್ಟಿಟ್ಯೂಟ್ ಮಾಡೋದು. ಮಹಿಳೆಯರಿಗೆ ಆಗಿದೆ ಅಂದಾಗ ಆ ಸೆನ್ಸಿಟಿವಿಟಿ ಮಹಿಳೆಯರಿಗೆ ಹೆಚ್ಚಿರುತ್ತೆ. ನೀವು ಹೇಳ್ಕೊಂಡಾಗ ಆ ರೆಸ್ಪಾಂಡ್ ಮಾಡೋದು ಅವರೇ ಚೆನ್ನಾಗಿ ಮಾಡ್ತಾರೆ ಅನ್ನೋಕ್ಕೋಸ್ಕರ ಮಹಿಳಾ ಪೊಲೀಸ್ ಠಾಣೆಯನ್ನು ಕೂಡ ನಾವೀಗ ಸ್ಥಾಪನೆ ಮಾಡಿದ್ದೀವಿ. ಹಾಗಿದ್ದಾಗ ಮಹಿಳಾ ಪೊಲೀಸ್ ಠಾಣೆಗೂ ಹೋಗಿ ನೀವು ಈ ತರದ ವಿಷಯಗಳಾದಾಗ, ದೌರ್ಜನ್ಯಗಳು ಅಥವಾ ಏನೇ ಸಮಸ್ಯೆಗಳು ಬಂದಾಗ ಅಲ್ಲಿ ಹೇಳ್ಕೊಳ್ಬಹುದು. ನಾಳೆ ಅದೇ ಉದ್ದೇಶ ಇಲ್ಲಿ ಶಿವಮೊಗ್ಗ PSI ಮಹಿಳಾ ಪೊಲೀಸ್ ಠಾಣೆಯ PSI ಅವ್ರನ್ನ ಇನ್ವೈಟ್ ಮಾಡಿದೀವಿ. ಸೊ ಇನ್ನೊಂದ್ ಸ್ವಲ್ಪ ಡೆಪ್ತ್ ಹೋಗ್ಬೇಕಾಗತ್ತೆ. ಈಗ ನಾವ್ ಯಾವ ಇದ್ರಲ್ಲಿ ಅಪ್ರೋಚ್ ಮಾಡಬಹುದು ಅಂತ ಗೊತ್ತಾಗಿದೆ, ಅಲ್ಲಿ ಇನ್ನೂ ಪ್ರಿಸೈಸ್ ಆಗಿ ಅದು ಪ್ರೊಸೀಜರ್ ಗೊತ್ತಿರಲ್ಲ. ಪ್ರೊಸೀಜರ್ ಹೌದು ಅಲ್ಲ, ಅಪ್ರೋಚ್ ಮಾಡಬಹುದು ಅಂತ ಗೊತ್ತಿದೆ. ಸೊ ಯಾವ ಕಂಡೀಷನ್ ಅಲ್ಲಿ ಅಪ್ರೋಚ್ ಮಾಡಬಹುದು, ಏನಾಗುತ್ತೆ, ಅವ್ರೇನ್ ಮಾಡ್ತಾರೆ, ಸೊ ಆ ವಿಷಯಗಳೆಲ್ಲ ತಿಳ್ಕೊಳ್ಬಹುದು. ಸೊ ನೀವು ಹೆಲ್ಪ್ ಲೈನ್ಸ್ ಬಗ್ಗೆ ಹೇಳಿದ್ರಿ, 1019 ಮತ್ತೆ 181 ಇವೆರಡು ಹೆಲ್ಪ್ ಲೈನ್ಸ್ ನ ನಾವು ಯೂಸ್ ಮಾಡ್ಕೋಬಹುದು. ಮತ್ತೆ ಇನ್ನು ಇದು ಕೋರ್ಟ್ನ ಕ್ಯಾಂಪಸ್ ಅಲ್ಲೇನೆ ಲೀಗಲ್ ಅಸಿಸ್ಟೆನ್ಸ್ ಲೀಗಲ್ ಸರ್ವಿಸ್ ಸೆಲ್. ಓಕೆ, ಲೀಗಲ್ ಸರ್ವಿಸ್ ಅಲ್ಲಿ ಇರುತ್ತೆ, ಅಲ್ಲಾದ್ರೂ ನಾವು ಹೋಗಿ ಬೇಕಾಗಿರುವಂತ ಮಾಹಿತಿನ ನಾವು ಪಡ್ಕೊಳ್ಳೋದು. ಇನ್ನೊಂದು ವಿಚಾರ ನಾನು ಅಲ್ಲಿ ಹೇಳ್ತಾ ಇದ್ದೆ, ಈಗ ಲೀಗಲ್ ಸರ್ವಿಸ್ ಅಂತ ಏನಿದೆಯಲ್ಲ ಅಲ್ಲಿ ಏನ್ ಮಾಡ್ತಾರೆ, ಒಂದಿಷ್ಟು ಇನ್ಕಮ್ ಅಂತ ಫಿಕ್ಸ್ ಮಾಡ್ತಾರೆ. ಒಂದು 2 ಲಕ್ಷ 5 ಲಕ್ಷ 10 ಲಕ್ಷ ಅದು ಬದಲಾವಣೆ ಆಗ್ತಾ ಇರುತ್ತೆ ಕಾಲಕ್ಕೆ. ಸೊ ಆ ಇನ್ಕಮ್ ವಾರ್ಷಿಕವಾಗಿ ಆದಾಯಕ್ಕಿಂತ ಕಡಿಮೆ ಇರತಕ್ಕಂತ ಕುಟುಂಬಗಳು ಉಚಿತವಾಗಿ ನ್ಯಾಯ ಸೇವೆಯನ್ನ ಪಡ್ಕೊಳ್ಬಹುದು. ಬಟ್ ಅದರಲ್ಲಿ ವಿಮೆನ್, ಚಿಲ್ಡ್ರನ್, SC ST, ಡಿಸೆಬಿಲಿಟಿ ಅವರಿಗೆ ಯಾವ ಇನ್ಕಮ್ ಅಪ್ಲೈ ಆಗಲ್ಲ. ಸರಿ. ಸೊ ಅವರು ನೇರವಾಗಿ ಉಚಿತವಾಗಿನೇ ಒಂದು ಕಾನೂನು ಸೇವೆಯನ್ನು ಅವರು ಲಭ್ಯ ಮಾಡ್ಕೊಳ್ಬಹುದು. ಸರ್ಕಾರ ತನ್ನ ಖರ್ಚಿನಲ್ಲಿ ಅವರಿಗೆ ಉಚಿತವಾಗಿ ಲೀಗಲ್ ಏಡ್ ಅನ್ನ ಅವರಿಗೆ ಕೊಡುತ್ತೆ. ಅದು ಉದ್ದೇಶ. ವೆರಿ ಫೈನ್. ಈ ತರ ವಿಷಯಗಳೇ ನಮ್ಗೆ ಒಂದಷ್ಟು ಬೇಕಿದ್ದು. ಯಾವಾಗ ಎಲ್ಲಿ ಅಪ್ರೋಚ್ ಮಾಡ್ಬೇಕು, ಹೇಗೆ ಅಪ್ರೋಚ್ ಮಾಡ್ಬೇಕು ಅನ್ನೋದು ನಮ್ಮ ಪ್ರಶ್ನೆ ಇತ್ತು. ಅವರು ಹೊರಗಡೆನೂ ಹೋಗಿ ಈಗ ಲೀಗಲ್ ಸರ್ವಿಸ್ ಅದು ಮ್ಯಾಂಡೇಟರಿ ಆಗಿದೆ ಅವರಿಗೆ. ಅಂದ್ರೆ ಅವ್ರು ಏನ್ ಮಾಡೋ ಮಂತ್ಲಿ ಒಂದ್ಸತಿ 15 ಡೇಸ್ ಈ ತರ ಎಲ್ಲ ಲೀಗಲ್ ಅವೇರ್ನೆಸ್ ಅನ್ನ ಮೂಡಿಸ್ಲಿಕ್ಕೆ ಕಾರ್ಯಕ್ರಮಗಳನ್ನ ಮಾಡ್ತಾ ಇರ್ತಾರೆ. ಸೊ ಮಹಿಳೆಯರಿಗೂ ಇರುತ್ತೆ, ಮತ್ತೆ ಜನಸಾಮಾನ್ಯರಿಗೂ ಇರುತ್ತೆ. ಕಾನೂನುಗಳು ಮಹಿಳೆಯರಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಬೇಕು. ಹಾಗಿದ್ದಾಗ ಆ ತರದ ಕಾರ್ಯಕ್ರಮಗಳನ್ನ ಹೋಗಿ ಅವರು ವೀಕ್ಷಣೆ ಮಾಡಿದಾಗ, ವಿಚಾರ ತಿಳ್ಕೊಂಡಾಗ ಬಹಳಷ್ಟು ವಿಚಾರಗಳಲ್ಲಿ ಗೊತ್ತಾಗುತ್ತೆ. ಇನ್ನೊಂದಷ್ಟು ಸಿಗ್ನಿಫಿಕೆಂಟ್ ಕೇಸಸ್ ಬಗ್ಗೆ ಒಂದೆರಡು ಹೇಳ್ತೀನಿ ಅಂತ. ಹೌದು, ಅಂದ್ರೆ ಇಲ್ಲಿ ಮಹಿಳೆಗೆ ನಾವು ರಕ್ಷಣೆ ಅಥವಾ ಅದು ಅಪಾರ್ಚುನಿಟಿ ಅಥವಾ ಸ್ಥಾನದಲ್ಲಿ ಎಮ್ಯಾನ್ಸಿಪೇಷನ್ ಅಂತ ನಾವೇನ್ ಹೇಳ್ತೀವಿ. ಸೊ ಇದೆಲ್ಲ ಬರೀ ಕಾನೂನುಗಳಿಂದ ಮಾತ್ರ ಇಲ್ಲಿ ಆಗಿಲ್ಲ. ಇವತ್ತು ನಮ್ಮ ದೇಶದಲ್ಲಿ ನ್ಯಾಯಾಲಯಗಳು ಅದಕ್ಕೆ ಬಹಳಷ್ಟು ಕಾಂಟ್ರಿಬ್ಯೂಷನ್ ಅನ್ನ ಕೊಟ್ಟಿದೆ. ತಮ್ಮ ಒಂದು ಹಿಸ್ಟಾರಿಕ್ ಜಡ್ಜ್ಮೆಂಟ್ಸ್ ಅಂತ ನಾವು ಹೇಳ್ತೀವಿ, ಆ ತರ ಕೆಲವು ಕೇಸಸ್ ಅಲ್ಲಿ. ಸೊ ಅದನ್ನ ನಾವು ಈಗ ರೀಸೆಂಟ್ ಆಗಿನೇ ಬಹಳಷ್ಟು ಕೇಸ್ ನೋಡ್ತೀವಿ. ಹಾಗೇನೆ ಹಿಂದಿಂದನೂ ಕೂಡ ಬೇಕಾದಷ್ಟು ಕೇಸಸ್ ಅಲ್ಲಿ ನೋಡಿದೀವಿ. ಎಲ್ಲಿ ಆ ತರದ ಒಂದು ಮಹಿಳೆ ಅನ್ನೋ ಕಾರಣಕ್ಕೇನೆ ಅವಳಿಗೆ ತಾರತಮ್ಯ ಆಗ್ತಾ ಇದೆ, ಎಲ್ಲಿ ಅವಳ ಕೆಲಸದಲ್ಲಿ ಇರ್ಬೋದು, ಪ್ರಮೋಷನ್ ಅಲ್ಲಿ ಇರ್ಬೋದು, ಆ ಸರ್ವಿಸ್ ರೂಲ್ಸ್ ಅಲ್ಲಿ ಇರ್ಬೋದು. ಸೊ ಆ ತರದ
ಒಂದು ತಾರತಮ್ಯ ಅವಳಿಗೆ ಆಗತ್ತೆ ಅಂತ ಆದಾಗ ಜುಡಿಷಿಯರಿ ಅದನ್ನ ಮನಗಂಡು ಬಹಳಷ್ಟು ಬೆಳವಣಿಗೆಕಾರಿಯಾಗಿರ್ತಕ್ಕಂಥ ಕೆಲವು ತೀರ್ಮಾನಗಳನ್ನ ಅವರು ಕೊಟ್ಟಿದ್ದಾರೆ. ಅದರಲ್ಲಿ ನಾವು ರೀಸೆಂಟ್ ಆಗಿ ನೋಡೋದಾದ್ರೆ 2 ಕೇಸನ್ನು ನಾವಿಲ್ಲಿ ಹೇಳ್ಬೋದು. ಒಂದು, ಈ ಶಬರಿಮಲಾದಲ್ಲಿ ಮಹಿಳೆಯರಿಗೆ ಎಂಟ್ರಿಯನ್ನ ಕೊಟ್ಟಿದ್ದು. ಅಂದ್ರೆ ಅಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಒಂದು ಧಾರ್ಮಿಕವಾದ ಒಂದು ವ್ಯವಸ್ಥೆ ಅಥವಾ ಒಂದು ನಿಯಮವನ್ನ ಮಾಡ್ಕೊಂಡು ಏನ್ ಮಾಡಿದ್ರಿ, ಈ ವರ್ಷದಿಂದ ಈ ವಯಸ್ಸಿನವರೆಗೆ ಮಹಿಳೆಗೆ ಇಲ್ಲಿ ಈ ಧರ್ಮ ಕ್ಷೇತ್ರದಲ್ಲಿ ಅಥವಾ ಈ ಟೆಂಪಲ್ ಅಲ್ಲಿ ಎಂಟ್ರಿ ಇಲ್ಲ ಅಂತ ಎಷ್ಟೋ ವರ್ಷಗಳಿಂದ ನೀವು ಆ ತರದ ಒಂದು ಪ್ರಾಕ್ಟೀಸ್ ಅನ್ನ ಮಾಡ್ಕೊಂಡು ಬಂದಿದ್ದೀರಿ. ಸೊ ಈ ಪ್ರಾಕ್ಟೀಸ್ ಮಾಡ್ಕೊಳ್ಳೋದು ಆಫ್ಕೋರ್ಸ್ ಅದು ನಾವೇನ್ ಹೇಳ್ತೀವಿ, ನಿಮ್ಮ ರಿಲಿಜಿಯನ್ಗೆ ಇರ್ತಕ್ಕಂಥ ಫ್ರೀಡಮ್, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಅದು ಇದೆ, ಫ್ರೀಡಮ್ ಆಫ್ ರಿಲಿಜಿಯನ್ ಅಂತ, ಧಾರ್ಮಿಕವಾದ ಒಂದು ಸ್ವಾತಂತ್ರ್ಯ. ಸೊ ಧಾರ್ಮಿಕ ಸ್ವಾತಂತ್ರ್ಯದ ಅಡಿಯಲ್ಲಿ ನೀವು ಮಾಡುವಾಗ ಅದು ನಿಮ್ಮ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಆಗಬಾರ್ದು. ಸಂವಿಧಾನದಲ್ಲಿ ಏನ್ ಹೇಳ್ತೀವಿ, ಎಲ್ಲರಿಗೂ ಕೂಡ ಸಮಾನವಾದ ಕಾನೂನು ಅನ್ವಯ ಆಗಬೇಕು. ಅದನ್ನೇ ಜೆಂಡರ್ ಜಸ್ಟಿಸ್ ಅಂತ ನಾವು. ಸೊ ಜೆಂಡರ್ ಜಸ್ಟಿಸ್ ಅಂತ ನೀವು ಅಲ್ಲಿ ಆ ಉದ್ದೇಶವನ್ನ ಇಟ್ಕೊಂಡು ಈ ರೀತಿಯ ಒಂದು ವ್ಯವಸ್ಥೆಗಳಿಂದ ಅವಳನ್ನ ಆ ಒಂದು ವಿ ಕ್ಯಾನ್ ಸೇ ಶಾಕಲ್ಸ್ ಅಥವಾ ಆ ತರದ ಒಂದು ಚೈನಿಗೆ ಒಳಪಡಿಸಿದ್ರೆ ಸೊ ಏನು ಉಪಯೋಗ ಇಲ್ಲ. ನೀವು ಸಂವಿಧಾನ ಮಾಡ್ಕೊಂಡ್ರೂ ಆಗೋದಿಲ್ಲ ಅಥವಾ ಬೇರೆ ಏನು ಕಾನೂನುಗಳನ್ನು ತಂದರೂ ಅದರಿಂದ ಸಾಧ್ಯ ಇಲ್ಲ. ಹಾಗಾಗಿ ಅದನ್ನ ಅವ್ರು ಏನ್ ಮಾಡಿದ್ರಲ್ಲಿ ಅಂದ್ರೆ ಇಟ್ ಈಸ್ ಎಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನಲ್ ಆಸ್ಪಿರೇಷನ್. ಸೊ ಸಂವಿಧಾನದಲ್ಲಿ ಜೆಂಡರ್ ಜಸ್ಟಿಸ್ ಅನ್ನೋದೇನು ಮುಖ್ಯ ಆಗುತ್ತೆ, 15(3) ನಾವಿಲ್ಲಿ ಸ್ಪೆಷಲ್ ಪ್ರಾವಿಷನ್ ಅಂತ ಏನ್ ಹೇಳಿದ್ವಿ. ಸೊ ಇದರ ನೇರವಾಗಿ ಅದು ವಿರುದ್ಧ ಆಗುತ್ತೆ. ಹಾಗಾಗಿ ಇದು ಸರಿ ಇಲ್ಲ ಅಂತ ಹೇಳ್ಕೊಂಡು ಅದನ್ನ ಅವ್ರೇನ್ ಇನ್ವ್ಯಾಲಿಡೇಟ್ ಮಾಡೋದು. ಅಂದ್ರೆ ಅದು ನೀವು ಮಾಡ್ಕೊಂಡಿರೋದು ಈ ನಿಯಮ ಸರಿ ಇಲ್ಲ. ಬಟ್ ಅದಾದ್ಮೇಲೂ ಬಹಳಷ್ಟು ನಾವು ಅದರ ಬೆಳವಣಿಗೆಯನ್ನ ನೋಡಿದ್ವಿ. ಆ ಕಾನೂನು ಅಂದ್ರೆ ಆ ಜಜ್ಮೆಂಟ್ ಒಂದು ಇಷ್ಟ ಐತಿಹಾಸಿಕ ಒಂದು ತೀರ್ಪನ್ನ ಕೊಟ್ಟಿದ್ರೂ ಕೂಡ ಆ ನಂತರದಲ್ಲಿ ಅಲ್ಲಿ ಸ್ಟೇಟ್ ನಲ್ಲಿ ಎಷ್ಟೆಲ್ಲ ಬೆಳವಣಿಗೆಗಳಾಯ್ತು ಅಥವಾ ಎಜುಟೇಷನ್ಸ್ ಅದರ ವಿರುದ್ಧವಾಗಿ ಕೆಲವು ಡೆವಲಪ್ಮೆಂಟ್ಸ್ ಆಯ್ತು. ಅಂಡ್ ಸ್ಟೇಟ್ ವಾಸ್ ರೆಡಿ, ಅಲ್ಲಿನ ರಾಜ್ಯ ಸರ್ಕಾರ ರೆಡಿ ಇತ್ತು ಅವ್ರಿಗೆ ಅಲೋ ಮಾಡಿಕ್ಕೆ. ಆದ್ರೆ ಅಲ್ಲಿರ್ತಕ್ಕಂಥ ಕೆಲವು ಆರ್ಗನೈಸೇಷನ್ಸ್ ಏನೇ ಅದಕ್ಕೆ ವಿರುದ್ಧವಾಗಿತ್ತು. ಅಂಡ್ ಅಲ್ಟಿಮೇಟ್ಲಿ ಅವರಿಗೆ ಒಳಗೆ ಹೋಗೋಕೆ ಅವಕಾಶ ಆಗಲಿಲ್ಲ. ದೋ ಜುಡಿಷಿಯರಿ ಹ್ಯಾಸ್ ಟು ಗಿವನ್ ಡಿಸಿಷನ್, ಜುಡಿಷಿಯರಿ ಅದನ್ನ ಪೂರಕವಾಗಿ ಅದಕ್ಕೆ ಒಂದು ತೀರ್ಮಾನ ಕೊಟ್ಟಿದ್ರೂ ಕೂಡ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಕೂಡ ನಾವು ನೋಡಿದ್ವಿ. ಬಟ್ ದಟ್ ಈಸ್ ಅದು ವಾಟ್ ಎವರ್ ಏನಾದ್ರೂ ಇರಲಿ. ಬಟ್ ಆ ಥರದ ಒಂದು ಟ್ರಾನ್ಸ್ಫಾರ್ಮೇಟಿವ್ ಆಗಿ ನಾವು ಒಂದು ಸ್ಟೆಪ್ ಅನ್ನ ತಗೊಂಡಿರೋದು ಅದನ್ನ ನಾವು ಒಪ್ಕೊಳ್ಳೇಬೇಕಾಗತ್ತೆ. ಅಂಡ್ ಇನ್ನೊಂದು ಇಲ್ಲಿ ಕೇಸಲ್ಲಿ ಅಡಲ್ಟ್ರಿ, ಇಲ್ಲಿ ಇದು ಕೂಡ ರೀಸೆಂಟ್ ಆಗಿ ಅದನ್ನ ಡಿಕ್ರಿಮಿನಲೈಸ್ ಮಾಡಿದ್ವಿ. ಅಂದ್ರೆ ಇಲ್ಲಿ ನಾನು ಫಸ್ಟ್ ಅಡಲ್ಟ್ರಿ ಯಾವಾಗ ಆಗತ್ತೆ ಅಂತ ಫಸ್ಟ್ ಹೇಳಲೇಬೇಕು. ಅಂಡ್ ಯಾರಿಗೆ ಪನಿಷ್ಮೆಂಟ್ ಇದೆ ಅನ್ನೋದನ್ನ ತೋರಿಸ್ಬೇಕು. ಅಡಲ್ಟ್ರಿ ಇಸ್ ಎನ್ ಅಫೆನ್ಸ್. ಅಡಲ್ಟ್ರಿ ಅಂದ್ರೆ ಏನಪ್ಪಾ ಅಂದ್ರೆ ಕನ್ನಡದಲ್ಲಿ ಅದನ್ನ ತುಂಬಾ ಲೂಸ್ ಆಗಿ ಹೇಳೋದಾದ್ರೆ ವ್ಯಭಿಚಾರ ಅಂತಾರೆ. ನಾವು ಅದನ್ನ ಟೆಕ್ನಿಕಲ್ ಆಗಿ ಪರದಾರಾಗಮನ ಅಂತ ಹೇಳ್ತೀವಿ ಕಾನೂನಿನ ಇದ್ರಲ್ಲಿ ಹೇಳೋದು. ಸೊ ಅಡಲ್ಟ್ರಿ ಯಾವಾಗ ಆಗತ್ತೆ ಅಂದ್ರೆ ಒಬ್ಬ ಪುರುಷ ಮತ್ತೊಬ್ಬ ಮಹಿಳೆ, ಆ ಮತ್ತೊಬ್ಬ ಮಹಿಳೆ ಇನ್ನೊಬ್ಬನ ಪತ್ನಿ ಆಗಿರ್ಬೇಕು. ನಾನು ಪುರುಷ ಅಷ್ಟೇ, ನನಗೆ ಮದುವೆ ಆಗಿದೆಯೋ ಇಲ್ವೋ ಅದು ಇಮ್ಮೆಟೀರಿಯಲ್. ಆದ್ರೆ ನಾನು ಯಾರ ಜೊತೆಯಲ್ಲಿ ಅನೈತಿಕವಾಗಿ ಸಂಬಂಧ ಇಟ್ಕೊಳ್ತೀನಿ, ಅವಳು ಮತ್ತೊಬ್ಬನ ಪತ್ನಿ ಆಗಿರ್ಬೇಕು. ಆ ಪತ್ನಿ ತನ್ನ ಗಂಡನಿಗೆ ಗೊತ್ತಿಲ್ಲದ ಹಾಗೆ, ಇದೆಲ್ಲ ಕಾನೂನಲ್ಲಿ ಇರ್ತಕ್ಕಂಥ ಟೆಕ್ನಿಕಾಲಿಟೀಸ್, ಅವನ ಕನ್ಸೆಂಟ್ ಇಲ್ಲದೆ ಈ ಪುರುಷನ ಜೊತೆಯಲ್ಲಿ ಸಂಬಂಧವನ್ನ ಅವಳು ಬೆಳೆಸ್ತಾಳೆ ಅಂದಾಗ ಇದನ್ನ ನಾವು ಅಡಲ್ಟ್ರಿ ಅಂತ ಹೇಳ್ತೀವಿ. ಸೊ ಇದು ಇಂಡಿಯನ್ ಪೀನಲ್ ಕೋಡ್. ಅದನ್ನ ಪನಿಷ್ ಮಾಡೋದು ಯಾವ್ದಪ್ಪ, ನಮ್ಮ ದೇಶದಲ್ಲಿ ಎಲ್ಲ ಈ ತರ ಒಂದು ಅಫೆನ್ಸ್ ಆಗತ್ತೆ ಅಂದಾಗ ಅದ್ರ ಶಿಕ್ಷೆ ಕೊಡೋದು ಎಲ್ಲಿ ಅಂದ್ರೆ ಎಲ್ಲಿ ಹೇಳಿದ್ದಾರೆ ಅಂದ್ರೆ ಇಂಡಿಯನ್ ಪೀನಲ್ ಕೋಡ್, IPC. ಮೂವಿಯಲ್ಲೆಲ್ಲ ಕೇಳಿರ್ಬೋದು 302 IPC ಅಂತೆಲ್ಲ ಹೇಳ್ತಾ ಇರ್ತಾರೆ. ಸೊ 302 ಇಸ್ ಕಾಮನ್ ಬಿಕಾಸ್ ದ ಮರ್ಡರ್ 302. ಸೊ ಬೇರೆ ಯಾವ ಸೆಕ್ಷನ್ಸ್ ಅಲ್ಲಿ ಬರಲ್ಲ ಜಾಸ್ತಿ. ಸೊ ಅಲ್ಲಿ ಏನ್ ಹೇಳ್ತೀವಿ, ಇದು ಅಫೆನ್ಸ್ ಅಂತ. ಶಿಕ್ಷೆ ಯಾರಿಗೆ? ಅಫೆನ್ಸ್ ಹೌದು, ಆದ್ರೆ ಶಿಕ್ಷೆ ಯಾರಿಗೆ ಅಂದ್ರೆ ಯಾವ ಪುರುಷ ಇನ್ನೊಬ್ಬ ಪುರುಷನ ಪತ್ನಿಯ ಜೊತೆಯಲ್ಲಿ ಸಂಬಂಧ ಇಟ್ಕೊಂಡಿದ್ದ ಆ ಪುರುಷನ ವಿರುದ್ಧ ಆ ಪತ್ನಿಯ ಗಂಡ ಕೇಸ್ ಹಾಕ್ಬೇಕು. ಓಕೆ, ಸೊ ಆವಾಗ ಇವನಿಗೆ ನೀವು ಶಿಕ್ಷೆ ಕೊಡಕ್ ಸಾಧ್ಯ. ಆದ್ರೆ ಈ ಪುರುಷನ ಜೊತೆಯಲ್ಲಿ ಆ ಪತ್ನಿ ಇದ್ಲಲ್ಲ, ಅವಳ ಮೇಲೆ
ಇವನ್ ಅಕಸ್ಮಾತ್ ಏನಾದ್ರೂ ಮದ್ವೆ ಆಗಿದ್ದು ಇವನ್ ಹೆಂಡತಿ ಏನಾದ್ರೂ ಅವಳ ಮೇಲೆ ಕೇಸ್ ಹಾಕ್ಬೋದಾ ಅಂದ್ರೆ ಹಾಕಂಗಿಲ್ಲ. ಶಿ ಕೆನ್ ನಾಟ್ ಬಿ ಮೇಡ್ ಆಸ್ ಎ ಕ್ರಿಮಿನಲ್ ಆರ್ ಅಕ್ಯೂಸ್ಡ್. ಶಿ ಈಸ್ ಸೀನ್ ಓನ್ಲಿ ಆಸ್ ಎ ವಿಕ್ಟಿಮ್. ಈವನ್ ಇಫ್ ಶಿ ಹಸ್ ಗಾನ್ ಬೈ ಹರ್ ವಿಲ್. ಎಸ್, ವಿಲ್ ಬೈ ಹರ್ ವಿಲ್ಲೇ ಅಲ್ಲಿ ಬೇಕಾಗಿರೋದು. ಫೋರ್ಸ್ಫುಲಿ ಮಾಡಿದ್ರೆ ಏನಾಗುತ್ತೆ, ಅವಾಗ ಅದು ಅಡಲ್ಟ್ರಿ ಆಗಲ್ಲ. ಇದನ್ನೇ ಈಗ ಈ ವಿಚಾರ ಅಂತ ನಾವೇನ್ ಹೇಳ್ತೀವಿ ಆತರ ಮಾಡಿದ್ದ ಆ ಗಂಡನೂ ಕೂಡ ಇವನ್ ಮೇಲೆ ಈಗ ಕೇಸನ್ನ ಹಾಕಂಗಿಲ್ಲ, ದಾಖಲು ಮಾಡೋ ಹಾಗಿಲ್ಲ. ಯಾಕೆ ಮಾಡೋ ಹಾಗಿಲ್ಲ? ಇದು ಈಗ ಅಫೆನ್ಸೇ ಅಲ್ಲ. ಸಾಮಾನ್ಯ ಅದನ್ನ ಜನರಲ್ ಆಗಿಲ್ಲ ಜನರಿಗೆ ತಲುಪೋ ತರ ಹೇಳೋದಾದ್ರೆ ಅದು ಅಫೆನ್ಸ್ ಅಲ್ಲ. ಡಿಕ್ರಿಮಿನಲೈಸ್ ಮಾಡೋದು ಅಂದ್ರೆ ಈಗ ಅಡಲ್ಟ್ರಿ ಇಸ್ ನಾಟ್ ಅನ್ ಅಫೆನ್ಸ್. ಹಾಗಾಗಿ ಅಡಲ್ಟ್ರಿ ಅಫೆನ್ಸ್ ಅಲ್ಲ ಅಂದ್ರೆ ಅರ್ಥ ಏನಾಯ್ತು? ಅದಾತರ ಡಿಸಿಷನ್ ಬಂದಾಗ ಅದರ ಉದ್ದೇಶ ಬೇರೆ, ಈ ತೀರ್ಪಿನ ಉದ್ದೇಶ ಬೇರೆ. ಆದ್ರೆ ಮಾಧ್ಯಮಗಳಲ್ಲಿ ಅದನ್ನ ಹೆಂಗೆ ಪ್ರಚಾರ ಮಾಡಿದ್ರು ಅಂದ್ರೆ ನೆಗೆಟಿವ್. ಅಡಲ್ಟ್ರಿ ಈಗ ಅಫೆನ್ಸ್ ಅಲ್ಲ ಅಂದ್ರೆ ಯಾರು ಬೇಕಾದ್ರೂ ಮಾಡಬಹುದು ಅನ್ನೋಕೆ ಅವಕಾಶ ಕೊಟ್ಟಿದ್ರು ಅನ್ನೋ ತರದಲ್ಲಿ ಪ್ರಚಾರ ಮಾಡಿದ್ರು. ಆದ್ರೆ ಇಲ್ಲಿ ನಿಜವಾಗಿಯೂ ಕೂಡ ಜಡ್ಜ್ಮೆಂಟ್ ಅನ್ನ ನಾವು ನೋಡಿದಾಗ ಇಲ್ಲಿ ಸೆಕ್ಷುವಲ್ ಅಟಾನಮಿಯನ್ನ ಅಪ್ಹೋಲ್ಡ್ ಮಾಡಕ್ಕೋಸ್ಕರ ಅವ್ರು ಹೇಳೋದು. ಅಂದ್ರೆ ಈಗ ಹೇಗೆ ಅಲ್ಲಿ ಯಾಕಾಗತ್ತೆ ಅಂದ್ರೆ ಶಿ ಸೀನ್ ಓನ್ಲಿ ಆಸ್ ಎನ್ ಆಬ್ಜೆಕ್ಟ್ ಅಂತ, ಶಿ ಸೀನ್ ಓನ್ಲಿ ಆಸ್ ಎ ಕಮಾಡಿಟಿ. ಯಾಕೆ? ಸೊ ಸೆಕ್ಷನ್ ಅಲ್ಲಿ ಏನ್ ಹೇಳ್ತಾ ಇದೆ, ಗಂಡನ ಕನ್ಸೆಂಟ್ ಇಲ್ಲದೇನೆ ಅವಳು ಹೋದ್ರೆ ಅದು ತಪ್ಪು. ಅಕಸ್ಮಾತ್ ಗಂಡನೇ ಕಳಿಸ್ಬೋದಲ್ಲ. ಸೊ she is seen only as an object, she is seen only as a commodity. So on the consent of somebody, ಯಾರೋ ಕನ್ಸೆಂಟ್, ತನ್ನ ಗಂಡನ ಕನ್ಸೆಂಟ್ ಇಂದ ತಾನು ಬೇರೆಯವ್ರ ಜೊತೆಗೆ ಹೋಗೋ ರೀತಿಯಲ್ಲಿ ಆತರ ಮಾಡಿದಾಗ ಅದಕ್ಕೆ ಕಾನೂನು ಏನು ಹೇಳ್ತಾ ಇರಲಿಲ್ಲ. ಸೊ ಇದನ್ನ ಹೈಲೈಟ್ ಮಾಡಿ ಈಗ ಕೋರ್ಟ್ ಹೇಳಿದ್ದು, ಶಿ ಆಲ್ಸೋ ಹ್ಯಾಸ್ ಸೆಕ್ಷುವಲ್ ಅಟಾನಮಿ. ನನಗೆ ನನ್ನ ಒಂದು ಲೈಂಗಿಕ ಆಯ್ಕೆಯನ್ನ ಮಾಡ್ಕೊಳ್ತಕ್ಕಂಥ ಅಟಾನಮಿ ಅವಳಿಗೂ ಇರಬೇಕು. ಪುರುಷನಿಗೆ ಎಷ್ಟಿದೆ ಅಷ್ಟು ಮಟ್ಟಿಗೆ ಹೆಣ್ಣಿಗೂ ಇರಬೇಕು. ಇದನ್ನ ಅಲ್ಲಿ ಹೇಳ್ಕೊಂಡ ಆ ಡಿಸಿಷನ್ ಕೊಟ್ಟಿದ್ದೇವೆ ವಿನಃ ಅಡಲ್ಟ್ರಿ ಈಗ ಅಫೆನ್ಸ್ ಎಲ್ಲ, ಹಾಗಾದ್ರೆ ಯಾರು ಬೇಕಾದ್ರೂ ಅದನ್ನ ಮಾಡಬಹುದು ಅನ್ನೋದು ಆ ಡಿಸಿಷನ್ ಉದ್ದೇಶ ಅಲ್ಲ. ಸೊ ಈ ರೀತಿಯ ಎಷ್ಟೋ ಉದಾಹರಣೆಗಳನ್ನ ನಾವು ಜಡ್ಜ್ಮೆಂಟ್ಸ್ ನಲ್ಲಿ ನಾವು ನೋಡ್ಬೋದು. ವೇರ್ ಈಗ ಮಹಿಳೆಗೆ ಜೆಂಡರ್ ಜಸ್ಟಿಸ್ ಅಂಡ್ ಈಕ್ವಾಲಿಟಿ ಅಂತ ಹೇಳ್ತೀವಿ, ಅಥವಾ ಜೆಂಡರ್ ಸೆನ್ಸಿಟಿವಿಟಿ. ಇಲ್ಲಿ ಎಷ್ಟೋ ಕಾನೂನುಗಳು ನಮ್ಮ ದೇಶದಲ್ಲಿ ಜೆಂಡರ್ ಸೆನ್ಸಿಟಿವ್ ಲಾಸ್. ಜೆಂಡರ್ ಸೆನ್ಸಿಟಿವ್ ಅಂತಂದ್ರೆ ಮಹಿಳೆಯರಿಗೋಸ್ಕರವಾಗಿ ಇರ್ತಕ್ಕಂಥದ್ದು, ಅವಳ ಒಂದು ರಕ್ಷಣೆಗೋಸ್ಕರವಾಗಿ ಇರ್ತಕ್ಕಂಥ ಬಹಳಷ್ಟು ಕಾನೂನುಗಳು ಜೆಂಡರ್ ಸೆನ್ಸಿಟಿವ್. ಈಗ ಇಮಾರಲ್ ಟ್ರಾಫಿಕ್ ಅನ್ನ ನಿಲ್ಲಿಸು, ಅಥವಾ ನೀವು ಸೆಕ್ಸ್ ವರ್ಕರ್ ಅಂತ, ಈಗ ಪ್ರಾಸ್ಟಿಟ್ಯೂಷನ್ ಅಂತ ನಾವು ಹೇಳಂಗಿಲ್ಲ, ಅವ್ರನ್ನ ನಾವು ಪ್ರಾಸ್ಟಿಟ್ಯೂಟ್ಸ್ ಅಂತ ಕರೆಯೋ ಹಾಗಿಲ್ಲ, ಸೆಕ್ಸ್ ವರ್ಕರ್ಸ್ ಅಂತ ಹೇಳಿ. ಸೊ ಅವರ ಒಂದು ರಕ್ಷಣೆಗೋಸ್ಕರವಾಗಿರ್ತಕ್ಕಂಥ ಪಾಲಿಸೀಸ್ ಇರ್ಬೋದು ಅಥವಾ ಕಾನೂನುಗಳಿರ್ಬೋದು. ಸೊ ಇವೆಲ್ಲವನ್ನೂ ಕೂಡ ನಾವು ಒಂದು ಹೋಲಿಸ್ಟಿಕ್ ವ್ಯೂ ಅಲ್ಲಿ ನೋಡಬೇಕು. ಬರೀ ಕಾನೂನುಗಳು ಮಾತ್ರ ಅಥವಾ ಸಂವಿಧಾನ ಮಾತ್ರ ಆ ರಕ್ಷಣೆಯನ್ನ ಮಾಡ್ತಾ ಇದೆ ಅಂತ ನಾವು ಒಪ್ಕೊಂಡ್ರೆ ತಪ್ಪಾಗುತ್ತೆ. ಜುಡಿಷಿಯರಿ ಆಲ್ಸೋ ದ ಸೇಮ್ ಸ್ಪೀಡ್ ಅಥವಾ ಏಕೆನ್ಸೆ ಅಷ್ಟೇ ಮಟ್ಟಿನ ಒಂದು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಕೊಟ್ಕೊಂಡು ಮಹಿಳೆಯರ ಸ್ಥಾನ ಅಥವಾ ಅವರ ರಕ್ಷಣೆ ಮಾಡ್ತಾ ಇದೆ, ಅಥವಾ ಕಾನೂನುಗಳನ್ನ ಚೆನ್ನಾಗಿ ಎನ್ಫೋರ್ಸ್ ಮಾಡ್ಲಿಕ್ಕೆ ಸಹಾಯ ಮಾಡ್ತಿದೆ ಅಂತ ನಾವು ಹೇಳ್ಬೋದು. ಬಹುಶಃ ಈಗ ನೀವು ಹೇಳಿದಷ್ಟರಲ್ಲೂ ಕಾನೂನು ಎಷ್ಟಿದೆ, ಇಂಡಿವಿಜುವಲ್ ಮನುಷ್ಯ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ತಗೊಂಡ್ರೆ ಪ್ರಾಬ್ಲಿ ಅವಾಗ ಕಾನೂನು ಮಾಡಿದಕ್ಕೆ ಅರ್ಥ ಬರುತ್ತೆ ಅಂತ ನಾವು ಅರ್ಥ ಮಾಡ್ಕೋಬಹುದು. ಅಂಡ್ ಟು ಫಿನಿಶ್, ಲೆಟ್ ಅಸ್ ಜಸ್ಟ್ ಸ್ಪೀಕ್ ಅಬೌಟ್ ಈಗ ಆಪರ್ಚುನಿಟಿ ಯಾವ ತರ ಇರುತ್ತೆ ಅಥವಾ ಸ್ಟೇಟಸ್ ಯಾವ ತರ ನಾವು ಅರ್ಥ ಮಾಡ್ಕೋಬಹುದು ವಿಮೆನ್ ಇಂದ ಅಂತ. ಅಂದ್ರೆ ಅವಳಿಗೆ ಏನು ಸ್ಟೇಟಸ್ ಅಂತ ಅಲ್ಲ, ಈಗ ಸ್ಟೇಟಸ್ ಅಂಡ್ ಆಪರ್ಚುನಿಟಿ ಆಫ್ ವುಮನ್ ಅಂತ ನಾವು ನೋಡಿದಾಗ ಇನ್ ದ ಫೀಲ್ಡ್ ಆಫ್ ಲಾ ಅಂತ ಹೇಗೆ ಅರ್ಥ ಮಾಡ್ಕೋಬಹುದು, ಹೇಗೆ ವಿ ಕ್ಯಾನ್ ಅಸೆಸ್ ಇಟ್ ಅಂತ. ಎಸ್, ಈಗ ಈಕ್ವಲ್ ಆಗಿ ಶಿ ಇಸ್ ಪ್ರೊಟೆಕ್ಟೆಡ್. ಈಗ ನಾವೇನೇ ಸಮಾಜದಲ್ಲಿ ಆಗಿರ್ತಕ್ಕಂಥ ಘಟನೆಗಳಿಂದ ಇಂಥ ಕಾನೂನುಗಳಿದ್ರೂ ಕೂಡ ಹಾಗಾಗಿ ಅವಳಿಗೆ ಸಮಾನ ಅವಕಾಶ ದೊರೀತಾ ಇಲ್ಲ, ಅಥವಾ ಎಷ್ಟು ಸ್ಥಾನ ಅಂತ ಕಾನೂನು ಅವಳಿಗೆ ಕೊಡ್ತಾ ಇದೆ ಅಷ್ಟು ಸಿಗ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಅಂತಹ ಕೆಲವು ಪ್ರಕರಣಗಳು ಇದ್ದೇ ಇದೆ. ಯಾಕೆಂದ್ರೆ ನಾನು ಹೇಳಿದ ಹಾಗೆ ಈಗ ನಾವೀಗ ಯಾವುದನ್ನ ನಮ್ಮ ಕಣ್ಣು ಮುಂದೆ ಬರುತ್ತೆ ಅಂತ ಪ್ರಕರಣಗಳನ್ನ ಇಟ್ಕೊಂಡು ಮಾತ್ರ ನಾವು ಮಾತಾಡ್ತೀವಿ. ಆದ್ರೆ
ನಿಮ್ಮ ರಕ್ಷಣೆ ಅಂತ ಬಂದಾಗ ಕಾನೂನೇ ಎಷ್ಟರ ಮಟ್ಟಿಗೆ ನಿಮ್ಮನ್ನ ರಕ್ಷಣೆ ಮಾಡಿದೆ, ಕಾನೂನಿಂದನೇ ನೀವೆಷ್ಟು ರಕ್ಷಣೆ ತಗೊಂಡಿದ್ದೀರಿ. ಸೊ ಕಾನೂನು ರಕ್ಷಣೆ ತಗೊಳಕ್ಕೆ ನೀವು ಕೋರ್ಟಿಗೆ ಹೋಗಬೇಕು ಅಂತಾನೆ ಇಲ್ಲ. ಐ ಹ್ಯಾವ್ ಟು ಬಿಕಮ್ ಅವೇರ್ ಆಫ್ ದ ಲೀಗಲ್ ಥಿಂಗ್. ಏನೋ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಈಗ ನನಗೇನೋ ಒಂದು ಆಗ್ತಾ ಇದೆ ಅಂತಂದಾಗ ಫಸ್ಟ್ ಅದಕ್ಕೆ ವಾಯ್ಸ್ ರೈಸ್ ಯಾರು ಮಾಡಬೇಕು, ಅದಕ್ಕೆ ಪ್ರತಿಯಾಗಿ ಧ್ವನಿ ಯಾರು ಎತ್ತಬೇಕು ಅಂದ್ರೆ ನಾನೇ ಸುಮ್ಮನೆ ಕೂತ್ಕೊಂಡು ಎಲ್ಲದಕ್ಕೂ ನನಗೆ ಕಾನೂನೇ ರಕ್ಷಣೆ ಮಾಡುತ್ತೆ ಅಂದ್ರೆ ಅದು ಸಾಧ್ಯ ಆಗಲ್ಲ. ಸೊ ಯಾವಾಗ ಅದರ ನೆಸೆಸಿಟಿ ಬರುತ್ತೆ ಅದಕ್ಕೆ ನಾನೇನೆ ಫಸ್ಟ್ ರಕ್ಷಣೆ ತಗೊಳ್ಳಕ್ಕೆ ಪ್ರಯತ್ನ ಪಡಬೇಕು. ಆಗದೇ ಇರೋ ಸಂದರ್ಭದಲ್ಲಿ ಆವಾಗ ನಾವು ಕಾನೂನು ಮೆಟ್ಟಿಲನ್ನ ಅದನ್ನ ತಗೊಳ್ಳೇಬೇಕು. ಹೌದು. ಸೊ ಫಸ್ಟ್ ನನ್ನ ರೆಸ್ಪಾನ್ಸಿಬಿಲಿಟಿ ನಂಗೆ ಗೊತ್ತಿರ್ಬೇಕು, ಅಥವಾ ನನ್ನ ರೈಟ್ಸ್ ಅಂಡ್ ಡ್ಯೂಟೀಸ್ ಏನಿದೆ ಅದನ್ನ ನಾನು ಅರ್ಥ ಮಾಡಬೇಕು. ಹೌದು, ರೆಸ್ಪಾನ್ಸಿಬಿಲಿಟಿ ಆಫ್ ಕೋರ್ಸ್ ಇದ್ದೇ ಇದೆ ನಮಗೆ, ರೈಟ್ಸ್ ಸಾಧ್ಯ ಇಲ್ಲ. ಇದರ ಜೊತೆಯಲ್ಲಿ ನನ್ನ ಹಕ್ಕು ಅನ್ನೋಕ್ಕಿಂತ ನನ್ನ ಎಚ್ಚರಿಕೆ ಯಾವ್ದ್ರ ಬಗ್ಗೆ ನಾನು ಎಚ್ಚರ ತಗೋಬೇಕು. ಸೊ ಅಷ್ಟು ನನಗೆ ತಿಳುವಳಿಕೆ ಇದೆ ಅಂತ ಆದ್ರೆ ಆವಾಗ ಅದನ್ನ ಪ್ರಶ್ನೆ ಮಾಡಿದ್ರೆ ಕೋರ್ಸ್ ನಿಮ್ಮ ಎದುರು ಪಕ್ಷಗಾರನು ಕೂಡ ಅವನಿಗೂ ಗೊತ್ತಾಗತ್ತೆ, ಎಸ್ ಶಿ ನೋ ಸಮಥಿಂಗ್. ಸೊ ಶಿ ಏನೋ ನಾನು ಏನ್ ಮಾಡಿದ್ರು ಅವಳು ಕೇಳ್ತಾಳೆ ಅನ್ನೋದು ಗೊತ್ತಿದ್ರೆ ಸಾಕು. ಕೇಳ್ದೇನೆ ಸುಮ್ನೆ ಇದ್ರೆ ಸೈಲೆಂಟ್. ಈಗ ಹೇಳ್ತೀವಿ ನಾವು ಸಣ್ಣ ಮಕ್ಕಳಿಗೆ ಈಗ ಪೋಕ್ಸೋ ಇನ್ನೊಂದು ಕಾನೂನು ಇದೆ, ಪೋಕ್ಸೋ ಅಂತ ಅಂದ್ರೆ ಚೈಲ್ಡ್ ಸೆಕ್ಷುವಲ್ ಅಫೆನ್ಸ್ ಆಗಿದೆ ಅಂದಾಗ ಆ ಮಕ್ಕಳ ಲೈಂಗಿಕ ದೌರ್ಜನ್ಯಕ್ಕೂ ಈಗ ಸಪರೇಟ್ ಆಗಿ ಒಂದು ಕಾಯ್ದೆ ಬಂದಿದೆ. ಮುಂಚೆ ಅದೆಲ್ಲ ಎಲ್ಲಿತ್ತು, ನಿಮ್ಮ IPC ಅಲ್ಲಿ ರೇಪ್ ಅಂತ ನಾವೇನ್ ಹೇಳ್ತೀವಲ್ಲ, ಸೆಕ್ಷುವಲ್ ಅಸಾಲ್ಟ್ ಅಂತ ಹೇಳ್ತೀವಲ್ಲ, ಅದ್ರಡಿನೇ ನಾವು ಅದನ್ನ ಮಕ್ಕಳಿಗೂ ಅದ್ರಲ್ಲೇನೆ ಅಫೆನ್ಸ್ ಅಂತ ಗುರುತು ಮಾಡ್ತಿದ್ವಿ. ಆದ್ರೆ ಈಗ ಮಕ್ಕಳಿಗೆ ಆದಾಗ ಸಪರೇಟ್ ಆಗಿ ಅದಕ್ಕೆ ಒಂದು ಕಾನೂನು ಬಂದಿದೆ. ಸೊ ಆ ಕಾನೂನು ಇದೆ ಅಂತಂದಾಗ ಕಾನೂನು ಒಂದೇ ಇದ್ರೆ ಸಾಕಾಗಲ್ಲ. ನಾವು ಮೊದಲು ಮಕ್ಕಳಿಗೆ ಅದನ್ನ ಮನೆಯಿಂದ ಹೇಳ್ಕೊಡ್ಬೇಕು. ಯಾವಾಗ ಲೈಂಗಿಕ ದೌರ್ಜನ್ಯ, ಇನ್ನೊಂದು ಹೇಳ್ತೀವಿ ಇನ್ಸೆಸ್ಟ್ ಅಂತ. ಇನ್ಸೆಸ್ಟ್ ಅಂದ್ರೆ ನಮ್ಮ ಪರಿಚಿತರಿಂದನೇ ನಮಗೆ ದೌರ್ಜನ್ಯ ಆಗೋದು ಜಾಸ್ತಿ. ಹಾಗಾಗಿ ಇತ್ತೀಚೆಗೆ ಸ್ಕೂಲ್ಸ್ ಅಲ್ಲೆಲ್ಲಾನು ಗುಡ್ ಟಚ್ ಬ್ಯಾಡ್ ಟಚ್ ನ ಶುರು ಮಾಡಿದ್ದಾರೆ. ಸೊ ಈಗ ಪ್ರೈಮರಿ ಹಂತದಿಂದನೇ ಪ್ರಾಬಬ್ಲಿ ಆ ಅವೇರ್ನೆಸ್ ಒಂದು ರೀಚ್ ಆಗ್ಬೇಕು ಎಲ್ಲರಿಗೂ ಅಂತ ಹೇಳಿ ಅದನ್ನ ಸ್ಟಾರ್ಟ್ ಮಾಡಿರೋದು ನೋಡ್ತಾ ಇದ್ದೀವಿ. ದೇರ್ ಇಸ್ ಒನ್ ಕ್ವೆಶ್ಚನ್: for all cases against women, whether economic independence is the solution? Can that be a solution? ಹಂಗ ಅನ್ಕೊಂಡಿದ್ದಾರೆ ಜನ, ಆದ್ರೆ ಅದು ಉತ್ತರ ಅಲ್ಲ. ಯಾಕೆಂತಂದ್ರೆ ರೀಸೆಂಟ್ ಡೇಸ್ ಅಲ್ಲಿ ಡೈವೋರ್ಸ್ ಕೇಸಸ್ ಜಾಸ್ತಿ ಆಗ್ತಾ ಇದೆ. ಆ ಸ್ಟ್ಯಾಟಿಸ್ಟಿಕ್ಸ್ ನಾವು ನೋಡಿದ್ರೆ ವಿವಾಹ ಅನ್ನೋದು ನಾವು ಹಿಂದೂ ಲಾದಲ್ಲಿ ಇಟ್ಸ್ ಎ ಸ್ಯಾಂಕ್ಟಿಟಿ ಅಂತ ನಾವು ಹೇಳಿದ್ರು ಕೂಡ ಈಗ ಅದು ಒಂದು ಅಗ್ರಿಮೆಂಟ್ ಆಗ್ತಾ ಇದೆ ತುಂಬಾ ಸತಿ. ಅಂಡ್ ಅದಕ್ಕೆ ಒಂದು ಕಾರಣ ಈಗ ಹೇಳಿದಾಗೆ ಎಕನಾಮಿಕ್ ಇಂಡಿಪೆಂಡೆನ್ಸ್. ನಾನು ಆರ್ಥಿಕವಾಗಿ ಸಬಲ ಆಗಿದ್ದೀನಿ, ನನ್ನ ಕಾಲ ಮೇಲೆ ನಾನು ಇಟ್ಟಿದ್ದೀನಿ, ನಾನು ದುಡಿತಾ ಇದ್ದೀನಿ. ಹಾಗಿದ್ದಾಗ ಅವ್ರು ಹೇಳೋದನ್ನ ನಾನು ಯಾಕೆ ಒಪ್ಕೋಬೇಕು ಅನ್ನೋಕ್ಕಿಂತ ಮುಂಚೆ ನಾನೇ ಕೇಳಬೇಕು ಅನ್ನೋದು. ಸೊ ಈ ಎಕನಾಮಿಕ್ ಇಂಡಿಪೆಂಡೆನ್ಸ್ ಒಂದೇ ಎಲ್ಲದಕ್ಕೂ ದಾರಿ ಅಲ್ಲ. ಯಾಕೆಂದ್ರೆ ನಾವು ಬದುಕ್ತಾ ಇರೋದು ಭಾರತದಲ್ಲಿ. ಭಾರತ ಎಷ್ಟು ವರ್ಷ ಆಗಿದ್ರೂ ಕೂಡ ಇಟ್ ಹ್ಯಾಸ್ ನಾಟ್ ಚೇಂಜ್ ಇನ್ ಇಟ್ ಸೊಸೈಟಲ್ ವ್ಯಾಲ್ಯೂಸ್. ಸೊಸೈಟಲ್ ವ್ಯಾಲ್ಯೂಸ್ ಎಷ್ಟೋ ಕಾಲದಿಂದ ಅದು ಬದಲಾವಣೆ ಆಗಿಲ್ಲ. ಅಂಡ್ ಬದಲಾವಣೆ ಆಗತ್ತೆ ಅನ್ನೋದು ನಾವು ನಿರೀಕ್ಷೆನೂ ಎಷ್ಟೋ ವರ್ಷ ಇನ್ನೂ ಮಾಡಬೇಕು, ಅದು ಯಾವಾಗ ಗೊತ್ತಿಲ್ಲ. ಹಾಗಿದ್ದಾಗ ಒಂದು ಎಕನಾಮಿಕ್ ಇಂಡಿಪೆಂಡೆನ್ಸ್ ಇದೆ ಅಂತ ಹೇಳಿದ ತಕ್ಷಣ ನನ್ನನ್ನು ನಾನು ನೋಡ್ಕೋತೀನಿ ಅಥವಾ ಸಮಾಜದಲ್ಲಿ ಯಾರೂ ಇಲ್ಲದೆ ನಾನು ಬದುಕ್ತೀನಿ ಅನ್ನೋದು ಅದು ಒಂದು ತಪ್ಪು ಕಲ್ಪನೆ. ಯಾಕೆಂದ್ರೆ ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದಾಗ ಯು ಆರ್ ಎ ಸೋಷಿಯಲ್ ಬೀಯಿಂಗ್. ಎಕ್ಸಾಕ್ಟ್ಲಿ, ಕರೆಕ್ಟ್. ಸೋಷಿಯಲ್ ಬೀಯಿಂಗ್ ಅಂದ್ರೆ ಅರ್ಥ ಏನು? ಒಬ್ಬ ಮನುಷ್ಯಂಗೆ ಇನ್ನೊಬ್ಬ ಜೊತೆ ಬೇಕೇ ಬೇಕು. ಹಾಗಿದ್ದಾಗ ನಾವೇನ್ ಪ್ರಾಣಿಗಳಲ್ಲ. ಪ್ರಾಣಿಗಳಾದ್ರೆ ಅಫ್ಕೋರ್ಸ್ ಯಾರು ಬೇಡ, ಏನ್ ಬೇಕು, ಒಬ್ಬ ಸಾಯೋವರಿಗೆ ಒಂದೇ ಇರುತ್ತೆ. ಆದ್ರೆ ನಾವು ಸೋಷಿಯಲ್ ಬೀಯಿಂಗ್ ಆಗಿರೋದ್ರಿಂದ ನಮ್ಗೊಂದು ಸಂಗಾತಿ ಬೇಕು. ಅವ್ರು ಹೇಗೆ ಇರಲಿ, ಬಟ್ ಒಂದು ಲೈಫ್ ಅಂತ ಹೇಳಿದ ತಕ್ಷಣ ಕಂಪ್ಯಾಟಬಿಲಿಟಿ ಅಂತ ನಾವ್ ಹೇಳ್ತೀವಿ. ಆ ಕಂಪ್ಯಾಟಬಿಲಿಟಿಯಲ್ಲಿ ತನಕ ಅಫ್ಕೋರ್ಸ್ ಕಾನೂನು ಯಾವಾಗ ಅಂದ್ರೆ ಆ ಕಂಪ್ಯಾಟಬಿಲಿಟಿ ಸಾಧ್ಯನೇ ಇಲ್ಲ. ಅಂಡ್ ದಟ್ ಎಲಾಸ್ಟಿಸಿಟಿ ಮುಗ್ದು ಹೋಗಿದೆ, ಇನ್ನೇನು ತುಂಡಾಗತ್ತೆ ಅಂದಾಗ ಆವಾಗ ಕಾನೂನು ನಿಮ್ಗೆ ರಕ್ಷಣೆಗೆ ಬರುತ್ತೆ. ಆಗ್ಲೂ ನೀವು ಸುಮ್ಮನೆ ಇದ್ಕೊಂಡು ಅದನ್ನ ಅನುಭವಿಸಿ ಅಥವಾ ಅದನ್ನ ಟಾಲರೇಟ್ ಮಾಡ್ಕೊಡಿ ಅಥವಾ ನಿಮ್ ಜೀವನೇ ತ್ಯಾಗ ಮಾಡಿ ಅಂತ ಹೇಳ್ತಾ ಇಲ್ಲ. ಅಂತ ನಿಟ್ಟಿನಲ್ಲಿ ನೀವು ಮಹಿಳೆ ಅಫ್ಕೋರ್ಸ್ ಯು ಹ್ಯಾವ್ ಟು ಟೇಕ್ ದ ಶೆಲ್ಟರ್ ಅಂಡರ್ ಲಾ ಇರೋದೇ ನಿಮಗೋಸ್ಕರ. ಆವಾಗ ನೀವು ಕಾನೂನನ್ನ ಅದರ ರಕ್ಷಣೆಯನ್ನ ತಗೊಳ್ಳಿ. ಆದ್ರೆ ಇದೊಂದೇ ಎಲ್ಲದಕ್ಕೂ ಉತ್ತರನಾ ಅಂದ್ರೆ ಅಲ್ಲ, ಆಗಲ್ಲ.
ಓಕೆ, ಸಮಯ ಆಗಿ ಹೋಯ್ತು, ಗೊತ್ತೇ ಆಗಲಿಲ್ಲ, 1 ಅವರ್ ಆಯಿತು. ಆ್ಯಂಡ್ ಕಂಪ್ಲೀಟ್ ಆಗಿ ಎಷ್ಟು ಆಯಾಮಗಳಿದೆ, ಯಾವ ಥರ ಲಾಸ್ ಇದೆ ವುಮೆನ್ಗೆ ಹೆಲ್ಪ್ ಆಗೋ ಹಾಗೆ, ಮಹಿಳೆ ಎಷ್ಟು ಸುರಕ್ಷಿತಲು, ಆ್ಯಕ್ಚುಲಿ ಕಾನೂನು ಅಡಿಯಲ್ಲಿ ಬಹಳ ಸುರಕ್ಷೆ ಇದೆ ಮಹಿಳೆಗೆ. ಆದರೆ ಅದನ್ನು ಗುರ್ತಿಸ್ಕೊಂಡು ಅದರಂತೆ ನಡೆಯೋದು ನಾವೆಲ್ಲರೂ ಇನ್ನಾದರೂ ಅಭ್ಯಾಸ ಮಾಡ್ಕೋಬೇಕು ಅಂತ ಅನ್ಕೊಂತೀನಿ. ಇಷ್ಟೊತ್ತು ನಮಗೆ ಬಹಳ ಅಚ್ಚುಕಟ್ಟಾಗಿ ಎಲ್ಲ ಮಾಹಿತಿಗಳನ್ನು ತಿಳಿಸ್ಕೊಟ್ಟಂತಹ ಡಾಕ್ಟರ್ ಅನಲಾ ಅವರಿಗೆ ಧನ್ಯವಾದಗಳು. ಮೇಡಮ್, ಒಂದು ಸಣ್ಣ ಟೋಕನ್ ಆಫ್ ಅಪ್ರಿಸಿಯೇಷನ್ ಫ್ರಮ್ ಅವರ್ ಪ್ರೆಸಿಡೆಂಟ್ ಶ್ರೀ ನಾಗರಾಜ್. ಈಗ ಹೇಳಿದಾಗ ನಾವು ಈಗ when we start speaking law there is no end. ಹೌದು, ಯಾಕಂದ್ರೆ ಒಂದು ವಿಷಯ ಹೇಳಿದ ತಕ್ಷಣ ಅದಕ್ಕೆ ರಿಲೇಟೆಡ್ ಆಗಿ ಮತ್ತೊಂದು ವಿಷಯ ಬರುತ್ತೆ. ನನಗೆ ಈಗ ಇಷ್ಟೊತ್ತು ಮಾತಾಡಿದೀನಿ, ಇನ್ನೂ ಬೇಕು ಅನ್ನೋ ಫೀಲಲ್ಲೇ ಇದೆ. ಡೆಫಿನೆಟ್ಲಿ ಮ್ಯಾಮ್, ಪ್ಲೀಸ್. ಬನ್ನಿ ಈ ಕಡೆ ಮತ್ತೆ. ಥ್ಯಾಂಕ್ ಯು. ನಮ್ಮ ಸಂಸ್ಥೆ ವತಿಯಿಂದ ಇನ್ನೊಂದು ಮ್ಯಾಗ್ಝೀನ್ ಇದೆ, ನಿಮಗಾಗಿ ಆಯುರ್ವೇದ ಅಂತ. ನಾವು ಇಟ್ ಇಸ್ ಬೇಸಿಕಲಿ ಫಾರ್ ಜನರಲ್ ಪಬ್ಲಿಕ್, ಎಲ್ಲರಿಗೂ ಆಯುರ್ವೇದದ ಅಥೆಂಟಿಕ್ ಇನ್ಫಾರ್ಮೇಶನ್ ತಲುಪಬೇಕು ಅಂತ ಹೇಳಿ ನಾವು ಡಾಕ್ಟರ್ಸೇ ಒಂದು ಟೀಮ್ ಮಾಡಿಕೊಂಡು ಆ ಮ್ಯಾಗ್ಝಿನ್ ಹೊರತಂದಿದ್ದೀವಿ. ನಮ್ಮ ಮಾರ್ಕೆಟಿಂಗ್ ಹೆಡ್ ಕಿರಣ್ ಅವರು ಅದನ್ನ ಮೇಡಮಿಗೆ ಕೊಡಬೇಕು ಅಂತ ಹೇಳ್ಕೊಂಡು. ಇಸ್ ನೀಡ್ ಆಫ್ ದ ಬಿಕಾಸ್ ಯಾಕಂದ್ರೆ ನಮ್ಗೆ ಈಗ ಎವ್ರಿಬಡಿ ಹ್ಯಾಸ್ ಎ ಕನ್ಫ್ಯೂಷನ್. ಆಯುರ್ವೇದ, ಅಲೋಪತಿ ಅವರು ಹೇಳ್ತಾರೆ, ಇವರು ಒಂದು precise and definite ಆಗಿ ಯಾವ ಇನ್ಫಾರ್ಮೇಶನ್. A team of doctors, we are running it and he is the marketing head for that. Okay. Okay. Thank you, ma'am. Thank you for your time. And we will be expecting more such programs in future also. Thank you so much.